ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜೆ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಪರಮಾರ್ಥ ಗೀತೆ, ಈ ಪರಮಾರ್ಥ ಗೀತೆಯಲ್ಲಿ 4ನೇ ಗತಿ ನಡೆದ ತಿಳಿಯಲ್ ಸಮಸ್ತ ತತ್ವಗಳನ್ನೊಲವಿಂದ ಇಂತು ಬೇಡ ತಾತ್ವಿಕ ಭೇದಗಳನ್ನೆಲ್ಲರೂ ಅರಿವ ತೆರದಿನ್ ಬಳಿಕೀಗಳ ಅನೂನ ವೇದ ಮತದಿಂದ ಸುರ್ವೇಂ ಅಂತ ಹೇಳ್ತಾರೆ. ಯಾಕಂತಂದ್ರ ನಾನು ಹಿಂದೆ ಈ ತತ್ವಗಳನ್ನು ಒಲವಿಂದ ನಾನು ಹೇಳಿದೆ, ತಾತ್ವಿಕ ಭೇದಂ ಕೂಡ ಹೇಳಿದೆ. ಯಾಕಂತಂದ್ರೆ ಇಲ್ಲಿ ಈಗ ನಾನು ಒಂದು ವೇದ ಮತದಿಂದ ಕೆಲವು ವಿಚಾರಗಳನ್ನ ನಾನು ಹೇಳ್ತೀನಿ ಅನ್ನುವಂಥ ವಿಚಾರವನ್ನ ಇಲ್ಲಿ ನಿಜಗುಂಡ್ರು ಹೇಳುತ್ತಾರೆ. ನಮ್ದು ಇವಾಗ 10ನೇ ನುಡಿಯಿಂದ ಸ್ವಲ್ಪ ಒಂದು ರಿವಿಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಮತ್ತಿ ತನು 5 ಕೋಶವನು ಪತ್ತಿಹುದೆಲೆ ನೀನರಿಯಂತವನು ಅನ್ನಮಯಂ ತನು ತಾನೆನಿಸಿರುಕು ನನ್ನೆಯದಿಕೆ ಜರೆ ಮರಣಂ ತೋರ್ಕು ಪಶುಗಳ ಪ್ರಾಣಮಯಂ ನೀ ನೋಡು ಪಶುവും ನೀರಡಿಕೆಗೆ ತಾನೀಡು ಮನವೇ ಮನೋಮಯ ಕೋಶವೆನಿಕು ಜನಿ ಪರಿವರ್ಗಕ್ಕದು ಗುರಿಯಕ್ಕು ಬುದ್ಧಿಯೇ ವಿಜ್ಞಾನಮಯಂ ಕೇಳು ಸಿದ್ಧವದಕ್ಕೆ ಮೋಹಂ ಬಲುಗೋಳು ಪ್ರಕೃತಿಯಾದ ಆನಂದಮಯಂ ನೋಡು ವಿಕೃತಿ ವಿಷಯಗಳಿಗದು ಗೂಡು ಅಂತ 10ನೇ ನುಡಿಯಲ್ಲಿ ಹೇಳ್ತಾರೆ. ಯಾಕಂದ್ರೆ ಅನೇಕ ವಿಷಯದಲ್ಲಿ ಅನ್ನಮಯ ಕೋಶದ ಬಗ್ಗೆ ಬಹಳಷ್ಟು ಹೇಳಿದ್ರು ವಿಚಾರಗಳು. ಯಾಕಂದ್ರೆ ಈ ಶರೀರ ಯಾವ ರೀತಿ ಅಂತಂದ್ರೆ ಸ್ವಪ್ನದಾಗ ಇಲ್ಲ, ಶರೀರದ ಭಾವ ಬಿಡುವ ಅಂತ ಹೇಳಿದ್ರು. ಶರೀರ ಬಿಡುವಂತದ್ದಲ್ಲ, ಶರೀರದಲ್ಲಿ ಆತ್ಮ ಬುದ್ಧಿಯನ್ನು ಮಾಡಿದಿ, ಅದರಿಂದ ನೀನು ದುಃಖ ಆಗ್ಯದ, ಅದಕ್ಕೆ ಶರೀರ ನೀನಲ್ಲ, ನಿನ್ನದು ಅಲ್ಲ ಅನ್ನುವಂಥ ವಿಚಾರವನ್ನ ಹೇಳಿ, ಪ್ರಾಣಮಯ ಕೋಶ ಕೂಡ ಅದು ಯಾವ ರೀತಿ ಅಂದ್ರ ಶಿವ ತೃಷ್ಯಗಳಿಗೆ ಗುರಿ ಆಗ್ತದ, ಅದು ಜಡದಿಂದ ಕೂಡ್ಯದ, ಅದು ಪರರನ್ನ ತಿಳಿಯುವಂತ ಶಕ್ತಿ ಪ್ರಾಣವಾಯು ಕೂಡ ಇಲ್ಲ, ಅದರಿಂದ ಅದು ಕೂಡ ಆತ್ಮ ಸ್ವರೂಪ ಆಗಂಗಿಲ್ಲ. ಇವೆಲ್ಲ ನಮ್ಮ ಸ್ವರೂಪಕ್ಕ ನಮ್ಮ ಆನಂದಕ್ಕ ಒದಗಿ ಆಗಿದ್ದಾವೆ, ಆವರಣ ಆಗಿದಾವೆ. ಅದಕ್ಕೆ ಪಂಚಕೋಶಗಳನ್ನ ಅವ್ರು ತೆಗಿತಾರೆ. ಅನ್ನಮಯ ಕೋಶ ನೀನಲ್ಲ, ಅದು ಹೆಂಗ್ ಬಂತನ್ನುವಂಥದ್ದು ನಿನ್ನೆ ಸವಿಸ್ತರವಾಗಿ ಹೇಳಿದ್ದಾರೆ. ಆದ್ರೆ ಪ್ರಾಣಮಯ ಕೋಶ ಕೂಡ ಜಡ ಆಗ್ಯದ. ಈ ಯಾರು ಹೇಳಕತ್ತರಿದು ಅಂದ್ರೆ ನಮ್ಮ ಪುರಾಣ, ಇದು ಮಂದಿ ಪುರಾಣ ಅಲ್ಲ, ಇದು ನಮ್ದು. ಈ ನಮ್ಮೊಳಗಡೆ ಇರುವಂತ ಈ ಪ್ರಾಣವಾಯು ಹೆಂಗ ಐತಪ್ಪ ಅಂದ್ರೆ ಅದು ಜಡದಿಂದ ಕೂಡ್ಯದ, ಮತ್ತೆ ಅದು ಆತ್ಮ ಸ್ವರೂಪ ಆಗಂಗಿಲ್ಲ, ಅದು ಇಷ್ಟ ಅನಿಷ್ಟ. ಯಾಕಂದ್ರೆ ಮತ್ತೆ ತನ್ನನ್ನ ಮತ್ತೆ ಪರರನ್ನ ತಿಳಿಯುವುದಿಲ್ಲ, ಅದು ತಿಳಿಯಕ್ ಬರೋದಿಲ್ಲ. ಅದಕ್ಕೆ ಅದು ಯಾವ ರೀತಿಯ ಶಿವ ತೃಷ್ಯಗಳಿಗೆ ಒಂದು ಆಧೀನ ಆಗ್ಯದ ಪ್ರಾಣವಾಯು. ಅದಕ್ಕೆ ಮತ್ತಿಲ್ಲಿ ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು ಇವುಗಳ ಸಮೂಹ ಏನಂತದ, ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು ಇವುಗಳ ಒಂದು ಸಮೂಹ ಮನೋಮಯ ಕೋಶ ಅಂತ ಹೇಳಲ್ಪಡ್ತದ. ಯಾಕಂದ್ರ ಇದು ಯಾವ ರೀತಿ ಅಂತಂದ್ರ ಪಂಚ ಜ್ಞಾನೇಂದ್ರಿಯಗಳನ್ನ ಬಳಸ್ಕೊಳ್ತದ. ಈ ಮನಸ್ಸು ಬಳಸಿಕೊಂಡು ಅಹಂ ಬುದ್ಧಿಯನ್ನು ಮಾಡ್ತದ. ಅಹಂ ಬುದ್ಧಿಯನ್ನು ಇಟ್ಕೊಂಡು ಈ ಮನೆಗಳಲ್ಲಿ ಗ್ರಹಾದಿಗಳಲ್ಲಿ ಅಂತಂದ್ರೆ ಈ ಮಮಕಾರ, ಹೆಂಡತಿ ಮಕ್ಕಳು, ಸಂಸಾರ, ಆಸ್ತಿ, ಅಂತಸ್ತು, ಸಂಪತ್ತು ಅಂತ ಹೇಳ್ಬಿಟ್ಟು ಮಮಕಾರ ಬುದ್ಧಿಯನ್ನು ಮಾಡುವಂಥದ್ದು. ಈ ಪಂಚ ವಿಷಯಗಳಿಂದ ಪಂಚ ಜ್ಞಾನೇಂದ್ರಿಯಗಳನ್ನ ಬಳಸಿಕೊಂಡು ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚ ವಿಷಯಗಳನ್ನ ಸ್ವೀಕಾರ ಮಾಡ್ತದೆ ನಾನಾ ಪ್ರಕಾರ. ಯಾಕಂದ್ರೆ ಈ ಜ್ಞಾನೇಂದ್ರಿಯಗಳೇನದಾವ, ಶ್ರೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ, ಇವು ಸಂಸ್ಕೃತ ವರ್ಡ್ಸ್. ಈಗ ಜ್ಞಾನೇಂದ್ರಿಯಗಳು ನಮ್ಮ ಮುಖದಲ್ಲೇ ಇದ್ದಾವ. ಆ ಸ್ತೋತ್ರ ಅಂದ್ರೆ ಕಿವಿ, ಕಣ್ಣು, ಮೂಗು, ನಾಲಿಗೆ, ಸ್ಪರ್ಶ ಮಾಡುವಂತ ಚರ್ಮ, ಇವು ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳಿಗೆ ವಿಷಯಗಳು ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ, ಈ ರೀತಿ ಇವನ್ನೆಲ್ಲ ಬಳಸಿಕೊಂಡು ಸಂಕಲ್ಪ ವಿಕಲ್ಪಗಳನ್ನ ಮಾಡುವಂಥದ್ದು ಮನಸ್ಸು. ಅದರಿಂದ ಈ ಮನಸ್ಸು ಬಹಳ ಹೆಂಗ ಅಂತಂದ್ರ
ಅವಿದ್ಯೆ. ಅವಿದ್ಯೆ ಯಾಕಂದ್ರೆ ಈ ಮನಸ್ಸು ಅವಿದ್ಯೆ ರೂಪ ಆಗ್ಯದ. ಇದಕ್ಕಿಂತ ಮನಸ್ಸಿಗಿಂತಲೂ ಬೇರೆ ಅವಿದ್ಯೆ ಎಲ್ಲೂ ಇಲ್ಲ. ಇದೇ ಮನಸ್ಸು ಭೂತ ಆಗ್ಯದ. ಇದೇ ಮನಸ್ಸೀಗ ದೇವ್ರಾಗ್ಬೇಕಾಗ್ಯದ. ಯಾಕ ಮನಸ್ಸು ಮಹಾದೇವ ಆಗ್ಬೇಕಾಗ್ಯದ, ಈಗ ಮಹಾದೇವ್ ಆಗ್ಬಿಟ್ಟದ. ಅದಕ್ಕೆ ಇದೇ ಮನಸ್ಸು ಬಂಧಕ್ಕೂ ಕಾರಣ ಅದ, ಮತ್ತೆ ಮೋಕ್ಷಕ್ಕೂ ಕಾರಣ ಅದ ನಮ್ಮ ಮನಸ್ಸೇ. ನಾವ್ ಯಾವಾಗ ಹೊರಗಡೆ ಮುಖ ಮಾಡಿದ್ವಿ, ಹೊರ ಪ್ರಪಂಚಕ್ಕೆ ಹೋಯ್ತಿ, ಮನಸ್ಸು ವಿಷಯಾದಿಗಳ ಬಯಕೆ ಅದಕ್ಕೆ ಬಂತು ಅಂದಾಗ ಅದು ಬಂಧಕ್ಕೆ ಗುರಿ ಆಗ್ತದೆ. ಅವೆಲ್ಲವುಗಳನ್ನ ಬಿಟ್ಟು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು ಮೋಕ್ಷ ಆಗ್ತದೆ. ಸದ್ಗುರು ವಾಕ್ಯವನ್ನ ಕೇಳಿ ಮುಕ್ತಿ ಹೊಂದುವಂತ ಮನಸ್ಸು ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದು ಬಿಟ್ಟು ನಾವು ಲೌಕಿಕ ಮಾಡ್ತೀವಿ ಅಂತಂದ್ರೆ ಅದು ಬಂಧಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಶ್ರೀ ಗುರು ವಚನದಾಗ ಕೇಳಿದಾಗ ಇದೇ ಮನಸ್ಸು ಏನಾಗ್ತದ, ಅಮೃತ ಆಗ್ಬಿಡ್ತದೆ. ಆದ್ರೆ ಕೇಳದೆ ಇದ್ದು ಮೋಹಕ್ಕೆ ಬಲಿಯಾದಾಗ ಮತ್ತೆ ಭವಬೀಜಕ್ಕೆ ಗುರಿ ಆಗ್ತದೆ. ಈ ಮನಸ್ಸು ಇರೋದು ಇದೆ, ಇದು ಗದ್ದಲನೂ ಮಾಡ್ತದ, ಶಾಂತನೂ ಆಗ್ತದೆ. ಅದಕ್ಕೆ ಇದು ವಿಚಿತ್ರ ಮಾಡುವಂಥದ್ದು, ಇದು ದೊಡ್ಡ ಅಜ್ಞಾನ ಇದು. ಯಾಕಂದ್ರೆ ಈ ಮನಸ್ಸಿಗಿಂತಲೂ ಬೇರೆ ಅವಿದ್ಯೆ ಇಲ್ಲ. ಆದ್ರೆ ಮನಸ್ಸು ಅವಿದ್ಯೆ ಇಲ್ಲ ಅಂದ್ರೆ ಮತ್ತೆ ಹೆಂಗ್ರಿ ಇದನ್ನ ಹಿಡ್ಕೊಳ್ಬೇಕು ಮಾಡ್ಬೇಕಂದಾಗ ಈ ಮನಸ್ಸಿಗೆ ಏನು ನಾವು ಪ್ರತಿನಿತ್ಯ ಕುಂದಿರಿಸಿ ಇದೇನು ಗುರುವಾಕ್ಯವನ್ನ ಕೇಳಕ್ ಹಚ್ಚಬೇಕಿದ್ ಮನಸ್ಸಿಗೆ. ಅಂದ್ರ ಗೊತ್ತಾಗ್ತದೆ, ಅದಕ್ಕೆ ವಿಷಯಗಳು ಗೊತ್ತಾಗ್ತದೆ. ಗೊತ್ತಾಯ್ತಂದಾಗ ಅದು ಹೊರಗೆ ಹೋಗಂಗಿಲ್ಲ. ಇದಕ್ಕೆ ಒಂದೇ ಇರುವಂತ ದಾರಿ ಅಂದ್ರೆ ಆಧ್ಯಾತ್ಮದಲ್ಲಿ ಇದು ಒಂದೇ, ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು, ಮನಸ್ಸಿಗೆ ಶಾಂತಿ ಸಿಗುವಂಥದ್ದು ಬೇರೆ ಜಗತ್ತಿನೊಳಗೆ ಯಾವ ವಿಷಯಗಳಿಂದ ಅಲ್ಲ, ಸದ್ಗುರು ವಾಕ್ಯದಲ್ಲೇ ಅದ. ಮನಸ್ಸಿನ ನೆಮ್ಮದಿ ಶಾಂತಿ ಎಲ್ಲ ಇರುವಂಥದ್ದು ಸದ್ಗುರು ವಾಕ್ಯದಲ್ಲೇ ಸಿಗ್ತಾವ. ಹಂಗಾಗಿ ವಿಷಯಾದಿಗಳ ದೋಷ ದರ್ಶನ ಕೂಡ ಇಲ್ಲೇ ಸಿಗ್ತದೆ, ಹೊರಗಡೆ ಎಲ್ಲೂ ಸಿಗಂಗಿಲ್ಲ. ಜನ್ಮಕ್ಕೆ ಹೋದ್ರೂ ಕೂಡ ನೆಮ್ಮದಿ ಆನಂದ ಅನ್ನೋದು ಸಿಗೋದೇ ಇಲ್ಲ. ಎಷ್ಟೇ ಜನ್ಮಗಳು ಸುತ್ತರದು ಬಂದ್ರು ಕೂಡ ಮತ್ತೆ ಇಲ್ಲಿಗೆ ಬರ್ಬೇಕು. ಎಲ್ಲಿಗೆ? ದಾಸರು ಬಂದು ಎಷ್ಟು ದಿವಸ ಹುಟ್ಟಿ ಎಷ್ಟು ದಿವಸ ಸಾಯ್ಬೇಕಪ್ಪ ಅಂತ ಯಾವುದೋ ಜನ್ಮಗಳ ಒಂದು ಪುಣ್ಯದ ಫಲ ಬಂದಾಗ ಅವಾಗ ನಿನ್ನಲ್ಲಿ ಭಾವ ಬರ್ತದೆ. ಏನು ಎಷ್ಟು ದಿವಸ ಸಾಯ್ಬೇಕು, ಸಾಯೋದು ಹುಟ್ಟೋದು, ಪುನರಪಿ ಜನನಂ ಪುನರಪಿ ಮರಣಂ. ಇದು ದಾಸರು ಬಂದು ಐತಂತ ಯಾವಾಗ ನಿಷ್ಕಾಮ ಪುಣ್ಯದ ಫಲ ನಿನಗ್ ಬಂದು ಆ ವಿವೇಕ ಜಾಗ್ರ ಇರ್ತದ. ಜಾಗ್ರ ಆದ್ಮೇಲೆ ಅವಾಗ ಸದ್ಗುರು ಸಿಕ್ಕ ಅಂತಂದಾಗ ಸದ್ಗುರುಗಳಿಗೆ ಶರಣಾಗತನಾಗಿ ಅಪ್ಪ ನಾನು ಯಾರಿದ್ದೀನಿ ಅಂತ ಕುಂತು ಕೇಳಿದಾಗ ಅವಾಗ ಸಮಾಧಾನ ಅದ್ ನಿನಗೆ ನೆಮ್ಮದಿ ಅದ. ಅಲ್ಲಿವರೆಗೆ ನಾವು ಕೋಟಿ ಗಳಿಸಿದೆ ಅಂದ್ರೆ ರೊಕ್ಕದಿಂದಾಗ್ಲಿ ವಿಷಯಾದಿಗಳಿಂದಾಗ್ಲಿ ಯಾವುದರಿಂದ ಒಂದು ನೆಮ್ಮದಿ ಆನಂದ ಸುಖ ಇಲ್ಲ. ಅಂದ್ಗಡೆ ನಮಗೊಂದು 4 ದುಡ್ಡು ಬಂಧುಗಳೇ ನಮಗೂ ಅನಿಸಿದ್ದು, ರೊಕ್ಕ ಪಕ್ಕ ಬಂಧುಗಳೇನೆ ಇಲ್ರಿ, ನಮ್ಗೆ ಏನ್ ಕಡಿಮೆ ಇಲ್ಲಲ್ರಿ ಹೊಟ್ಟಿ, ಯಾಕಂದ್ರೆ ಹೊಟ್ಟಿಗೆ ಬಟ್ಟಿಗೆ ದೇವ್ರು ಕೊಟ್ಬಿಟ್ಟಿದ್ದಾನೆ, ನಮಗೆ ಅಂತ ಕಷ್ಟ ರೀ ಅಂತ ಅನ್ಕೊಳಂಗ ಆಗ್ತದೆ ಕೆಲವು ಸಲ. ಆದ್ರೆ ನಮಗ್ ದುಃಖ ಗೊತ್ತಿಲ್ಲ, ನಿಜವಾದ ದುಃಖ ಗೊತ್ತಿಲ್ಲ. ಬರೀ ಮೇಲೆ ಒಂದು ರೊಕ್ಕದಗಳನ್ನೇ ನಮ್ ಸರಿನೇ ಯಾರಿಲ್ಲ, ಒಂಚೂರು ಆಸ್ತಿ ಪಾಸ್ತಿ ಇರಬಾರ್ದು ನಮ್ ಸರಿ ಯಾರಿಲ್ಲ ಅಂತೀವಲ್ಲ, ಆ ದುಃಖ ಅಲ್ಲ ಅದು. ಅದು ನಮ್ಗ ಭ್ರಮೆ. ಅದು ಆ ದುಃಖ ಆ ಒಂದು ದುಃಖ, ಯಾಕಂದ್ರ ಆಸ್ತಿ ಸಂಪತ್ತು ಅದು ಸುಖದಿಂದ ಐತಪ್ಪ ಅಂತ ಅನ್ನುವಂತ ಭಾವ ಬಂದಿರ್ತದ. ನಮಗ್ ದುಃಖದ ಬೆಲೆನೇ ಗೊತ್ತಿರಂಗಿಲ್ಲ ಅವಾಗ ಅಲ್ಲ. ಅದಕ್ಕೆ ನಿಜವಾದ ದುಃಖನೇ ನಮಗ್ ಗೊತ್ತಿಲ್ಲ. ಅದಕ್ಕಾಗಿ ಸುಖಕ್ಕೆ ದುಃಖ ಅನ್ಕೊಂಡಿರ್ತೀವಿ, ದುಃಖಕ್ಕೆ ಸುಖ ಅನ್ಕೊಂಡಿರ್ತೀವಿ. ನಿಜವಾದ ದುಃಖನೂ ಗೊತ್ತಾಗ್ಬೇಕಾದ್ರೆ ಗುರು ಮುಖಾಂತರನೇ ಗೊತ್ತಾಗ್ಬೇಕು, ನಿಜವಾದ ಸುಖ ಗೊತ್ತಾಗ್ಬೇಕಾದ್ರೆ ಸದ್ಗುರು ಮುಖಾಂತರನೇ ಗೊತ್ತಾಗ್ತದೆ. ಅದಕ್ಕೆ ಮಹಾರಾಜರಿದ್ರು, ಯಜ್ಞವಲ್ಕರ ಮಹಾರಾಜರಿದ್ರು, ನಿಜಗೊಂಡ್ರ ಮಹಾರಾಜರಿದ್ರು, ಎಲ್ಲಷ್ಟು ಇರ್ತವ್ರಿಗೆ. ಅವ್ರು ಯಾಕೆ ದುಃಖ ದುಃಖ ಅಂದ್ರೆ ಬೇಕಲ್ಲ ನಮ್ಗದೇ. ನಾವ್ ಯಾಕೆ ಈ ವಿಚಾರ ಪದೇ ಪದೇ ಹೇಳುವಂತದ್ದು ಆಗ್ತದಂದ್ರ ಈ ಶ್ರೀಮಂತಿಕೆ ಅನ್ನುವಂಥದ್ದು ಮರೆಮಾಚಿ ಬಿಡ್ತದೆ. ಇದು ಅಜ್ಞಾನಕ್ಕೆ ತಳ್ಳಿ ಬಿಡ್ತದೆ, ಕತ್ತಲದಿಂದ ಬಂದಿದೆ. ಕತ್ಲನೇ ಐತೀಗ. ಯಾವಾಗ ಅಜ್ಞಾನ ಅನ್ನುವಂಥ ಕತ್ತಲನೇ ಎಲ್ಲರಲ್ಲಿ ಇದ್ದದ್ದೀಗ. ಆದ್ರ ನಾವು ಬೆಳಕಿನೆಡೆಗೆ ಬರ್ಬೇಕಂದ್ರ ಈ ಶ್ರೀಮಂತಿಕೆ ಅನ್ನೋದು ಕೂಡ ಬಿಡಂಗಿಲ್ಲ. ಅಲ್ಲಿ ಅಹಂಕಾರ ಹುಟ್ಟಿಸ್ಬಿಡ್ತದ. ಅಲ್ಲಿ ಕೇಳಿದ್ರೇನು, ಇಲ್ಲಿ ಕೇಳಿದ್ರೆ ಆ ಗುರು ಏನು, ಈ ಗುರು ಏನು, ಅವ್ರೇನು ಇವ್ರೇನು ಅನ್ನುವಂಥದ್ದು ಹುಟ್ಟಿಸಿ ಅಲ್ಲಿ ಬಿಡಿಸಿ ಬಿಡ್ತದ. ಅದಕ್ಕೆ ಅದು ಕೂಡ ಯೋಗ್ಯ ಅಲ್ಲ. ಇರ್ಬಾರ್ದೇನಂತಂದ್ರೆ ಅಲ್ಲ, ಅದ್ರ ಜೊತೆ ವಿನಯ ಇರ್ಬೇಕು ಅಂತ ಹೇಳ್ತಾರೆ ಮಹಾತ್ಮರು. ಯಾವಾಗ ಈ ರೀತಿ ನಾವು ಕೇಳ್ಬೇಕನ್ನುವಂತ ಭಾವ ಬಂತು ಅಂತಂದಾಗ ಮತ್ತೆ ವಿಷಯಗಳನ್ನ ನಾವು ಶ್ರೀಮಂತರಿಂದ ಸುಖ ಐತೆ, ರೊಕ್ಕ ರೂಪಾಯಿದಿಂದ ಯಾವುದರಿಂದ ಸುಖ ಇಲ್ಲ. ಮತ್ತೆ ತಿರ್ಗಾ ಮಹಾತ್ಮರು ಅಂತ ರಾಜರು ಎಲ್ಲ ಇದ್ರೂ ಕೂಡ ದುಃಖ ಅಂತ ಹೋದ್ರೆ, ಯಾಕಂದ್ರೆ ನಿಜವಾದ ದುಃಖ ಯಾವುದು ಅಂತ ಅವ್ರಿಗೆ ಗೊತ್ತಾಯ್ತು. ಎಂತ ದುಃಖ? ಪರಿಭವ, ಜನನ ಮರಣದ ದುಃಖ. ಅದಕ್ಕೆ ನಿಜಗೊಂಡ್ರೆ ಹೇಳ್ತಾರೆ, ನಿದ್ರೆ ಬಾರದು ಪರಿಭವ.
ದುಃಖವೆನಿಸುವ ಸಮುದ್ರ ಸಾಯಸವನ್ನೇ ನೆನೆಯೋದು ಅಂತ ಹೇಳ್ತಾರೆ. ಈ ಜನನ ಮರಣ ಅನ್ನುವಂಥ ದುಃಖ ಒಂದಲ್ಲ ಎರಡಲ್ಲ, ಬಹಳಷ್ಟು ದುಃಖ ಅದಾವ. ಅವಣಿಸಬಾರದ ಹಲವು ದುಃಖಗಳನ್ನ ಅನವರತ ಅನುಭವಿಸುವ ನಿನಗಿನ್ನು ಅಂತ ಹೇಳ್ತಾರ. ಬಹಳಷ್ಟು ಅದಾವ. ಅದಕ್ಕೆ ಇಂಥ ದುಃಖಗಳು ಗೊತ್ತಾಯ್ತಲ್ಲ, ಅವ್ರಿಗೆ ನಿದ್ರೆ ಬರೋಲ್ದಪ್ಪ ಅಂದ್ಬಿಟ್ರು. ನಾವಿವತ್ತು ಚಂದಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಏನು ಕೈಯಾಗ ಒಂದ್ 4 ದುಡ್ಡು ಇತ್ತಂದ್ರೆ ನಮ್ ಸರಿನೇ ಯಾರಿಲ್ಲ ತುಂಬಾ ಒತ್ಕೊಂಡೆ ಅಂತ ಮಕ್ಕೊಂಡ್ ಬಿಡ್ತೀವಿ ಅಲ್ಲ. ಮಹಾತ್ಮರು ಹೇಳ್ತಾರ ನೋಡ್ರಿ, ಏನ್ ಕಡಿಮೆ ಇತ್ತವ್ರಿಗೆ. ಅವ್ರು ಹೇಳ್ತಾರೆ ನಿದ್ರೆ ಬಾರದು, ನಿದ್ರೆನೆ ಬರ್ತಾ ಇಲ್ಲ ನನಗೆ. ಅದಿದೆನ್ನ ಪರಿಭವದ ದುಃಖ ಸಮುದ್ರವೆನಿಸುವ ಸಾಯಸವನ್ನೇ ನೆನೆಯೋದು ಅಂತ ಹೇಳ್ತಾರ. ಅಪ್ಪ, ಈ ಜನನ ಮರಣ ಅನ್ನುವಂಥ ದುಃಖ ಎಂಥ ದುಃಖ ಐತಪ್ಪ, ಸುಮ್ಮನಿರಕ್ ಬಿಡವಲ್ದು ನನಗ ಸುಮ್ಮನಾಗಿ. ಯಾಕಂದ್ರ ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದಳು ತಾಳಲಾರೆನು ತನ್ನುವನ್ನು ಶಂಭುಲಿಂಗವೇ ಪಾಲಿಸೆಂತರಿಗೆ ಭಿನ್ನೈಪಿ ಭೀತಿಯಳು ಅಂತ ಹೇಳ್ತಾರಪ್ಪ. 1 ಜನ್ಮಲ್ಲ 2 ಜನ್ಮಲ್ಲ, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮತ್ ಮ್ಯಾಲ ನರಕ ಐತಲ್ಲ ಅದೇಂತದ್ದು. ಅದಕ್ಕ ಅವ್ರು ಹಿಂಗ ತಿಳ್ಕೊಂಡು ಮನಸ್ಸನ್ನ ಅಲ್ಲಿಗೆ ಹಚ್ಚಬೇಕು ಅಲ್ಲಿಗೆ ಹಚ್ಚಿದ್ರು. ನಮ್ಮ ಮನಸ್ಸು ಏನಿಲ್ಲ, ಹೇಳಿದ್ರನ್ನು ಕೇಳಂಗಿಲ್ಲ. ಮತ್ತೆ ನಾಳೆಗೆ ನಾವ್ ಹಂಗ ಮಾಡೋರೆ, ಆ ವಿಷಯಗಳನ್ನ ಬಯಸೋರೆ ನಾವು. ಅದಕ್ಕ ನಮಗ ಅವ್ರಿಗೆ ಬಹಳ ವ್ಯತ್ಯಾಸ ಅದ. ಅವ್ರ ಮನಸ್ಸಿಗೆ ಸಂಸ್ಕಾರ ಕುಟ್ಕೊಂಡ್ ಬಿಟ್ರೆ ಅವ್ರು ಹಿಡಿದು 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 ಗುರುವಾಕ್ಯದಲ್ಲಿ ಹಾಕಿದ್ರು. ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದ್ರು, ತಿಳಿಸಿ ಹೇಳಿದ್ರು. ಅದಕ್ಕ ಇದು ಏನಾಗ್ತದೆ, ಸಂಕಲ್ಪ ವಿಕಲ್ಪ ಮಾಡ್ತಾ ಇರುವಂತದ್ದು ಮನಸ್ಸಾಗ್ತದೆ. ಅದರಿಂದ ಮನಸ್ಸಿಗಿಂತ ಅವಿದ್ಯೆ ಬೇರೆ ಯಾವುದೇ ಇಲ್ಲ. ಇದು ಮನಸ್ಸು ನಷ್ಟ ಆದ್ರೆ ಇದು ಲಯ ಆಗ್ಬೇಕು ಮನಸ್ಸು. ಯಾಕಂದ್ರೆ ನಿನ್ನೆ ಈ ವಿಷಯದಲ್ಲಿ ಬಂದದ, ನಿದ್ರೆ ಒಳಗ್ ಮನಸ್ಸು ಇರಂಗಿಲ್ಲ, ಅದಕ್ಕೆ ಆನಂದವಾಗಿ ಇರ್ತೀವಿ. ಅದಕ್ಕಾಗಲೇ ನಾವು ಜಾಗ್ರದಲ್ಲಿದ್ರು ಕೂಡ ನಿದ್ರೆ ಅನ್ನುವಂಥದ್ದು ಏನು ಮನಸ್ಸು ಅನ್ನುವಂಥದ್ದು ಲಯ ಆಗ್ಬೇಕು. ಅಂದ್ರೆ ಅವಾಗ ಈ ಪ್ರಪಂಚ ಏನಾಗ್ತದ, ನಷ್ಟ ಆಗ್ತದೆ. ಅಲ್ಲಿ ತನ ಆಗಂಗಿಲ್ಲ ಇದು. ಯಾಕಂದ್ರೆ ಯಾವಾಗ ಇದು ಬೆಳೀತದ ಅದು ಅವಾಗ ಈ ಪ್ರಪಂಚ ಕೂಡ ನಮಗ್ ಬೆಳೀತದ. ಈ ಅವಿದ್ಯೆ ನಷ್ಟ ಆಗ್ಬೇಕು. ಅವಿದ್ಯೆ ನಷ್ಟ ಆಗ್ಬೇಕಂದ್ರ ಈ ಮನಸ್ಸು ಇದು ವೃದ್ಧಿ ಆಯ್ತಂದ್ರೆ ಪ್ರಪಂಚ ಬೆಳೀತದೆ. ನಾವಿನ್ನು ಯಾವ್ದು ತಿಳ್ಕೊಳ್ಬೇಕಿತ್ತು, ಕೊರೆಯ ಬ್ರಹ್ಮಾಂಡದಾಗ ಒಂದು ಸಣ್ಣ ಭಾಗನ ನೀವು ಕಂಡಿಡ್ದಿಲ್ಲ ಈ ಮನುಷ್ಯ. ಅದಕ್ಕೆ ಆತರ ಸ್ವಪ್ನದಲ್ಲಿ ಏನೊಂದಿಲ್ಲದ ಸ್ವಪ್ನದಲ್ಲಿ ಮನಸ್ಸಿ ಶಕ್ತಿಯಿಂದಲೇ ನೋಡ್ರಿ ಹಲವಾರು ರೀತಿಯ ಸೃಷ್ಟಿ ಮನಸ್ಸಿನಲ್ಲೇ ಇದೇ ಶಕ್ತಿಯಿಂದಲೇ ಈ ಕನಸಿನ ಒಂದು ಸೃಷ್ಟಿ ನಿರ್ಮಾಣ ಆಗ್ತದೆ ಕನಸು. ಹಿಂಗ ಜಾಗೃತ ಅವಸ್ಥೆಯಲ್ಲಿ ಕೂಡ ಮಾಡುವಂಥದ್ದು ಇದೇ ಮನಸ್ಸೇ. ಈ ಜಗತ್ತಿನಾಗ ಜಾಗ್ರದಲ್ಲಿ ಏನ್ ಸಂಸಾರ ಮಾಡಾಕತ್ತೀವಲ್ಲ, ಇಷ್ಟು ವ್ಯವಹಾರ ಮಾಡಾಕತ್ತೀವಲ್ಲ, ಇದಕ್ ಮೂಲ ಕಾರಣ ಯಾವುದು? ಮನಸ್ಸೇ. ಹುಚ್ಚಿಡ್ದವ್ರಿಗೆ ನೋಡ್ಬೇಕು. ಯಾಕಂದ್ರ ಅವ್ರ ಮನಸ್ಸು ಬ್ಯಾರೆ ತರ ಯೋಚನೆ ಮಾಡಿ 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 ಅವ್ರಿಗೆ ಹಂಗಾಗಿರ್ತದೆ. ಕೆಲವು ಸಲ ಮನಸ್ಸ ಆಗಿರ್ತದ ಅವ್ರಿಗೆ. ಯಾಕಂತಂದ್ರೆ ಅಲ್ಲಿ ಕೂಡ ಹಲವಾರು ರೀತಿಯಿಂದ ಆ ಪ್ರಪಂಚನೇ ಬೇರೆ ಆಗ್ಬಿಡ್ತದ, ಅವರಿಗೆ ನೋಡುವಂತ ಪ್ರಪಂಚ ಬೇರೆ ಅನಿಸ್ಬಿಡ್ತದ. ಅದಕ್ಕೆ ಇಲ್ಲಿ ಕೂಡ ಈ ಮನಸ್ಸೇ ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು. ಮನಸ್ಸಿರ್ಲಿಲ್ಲಂದ್ರ ಈ ಕಣ್ಣಿನ ಜೊತೆ ಮನಸ್ಸಿರ್ಲಿಲ್ಲ, ಕಣ್ಣು ಏನಾದ್ರು ತಿಳಿತದ ನಮ್ಗ? ಇಲ್ಲ. ಇಂದ್ರಿಯ ಅದಾವ, ಅದ್ರ ಮನಸ್ಸೇ ಇರ್ಲಿಲ್ಲ ಅಂದ್ರ ಕಿವಿ ಅದಾವ, ಕಿವಿ ಜೊತೆ ಮನಸ್ಸಿರ್ಬೇಕು. ಮನಸ್ಸಿರ್ಲಿಲ್ಲ ಅಂದ್ರೆ ಶಬ್ದ ಕೇಳಕ್ ಆಗಂಗಿಲ್ಲ. ಮನಸ್ಸು ಬಹಳ ಮುಖ್ಯವಾಗಿರ್ತದೆ. ಈ ರೀತಿ ಇದು ಯಾಕಂತಂದ್ರ ನಿದ್ರೆ ಒಳಗ ಈ ಮನಸ್ಸು ಇಲ್ಲ. ಅದರಿಂದ ಈ ಸಂಸಾರ ಹೆಂಗ್ ಐತಪ್ಪ ಅಂತ ಜಾಗೃತ ಅವಸ್ಥೆಯಲ್ಲೂ ಇದು ಮಾಡ್ತಾರೆ. ಅದರಿಂದ ಜಾಗ್ರಕ್ಕೆ ಮತ್ತು ಸ್ವಪ್ನಕ್ಕೂ ಏನ್ ವಿಶೇಷ ಇಲ್ಲ. ಮತ್ತು ನಿದ್ರೆ ಸಮಯದಲ್ಲಿ ಮನೋಲೀನವಾಗಿರ್ಲಿಕ್ಕೆ. ಯಾಕಂದ್ರೆ ಜಾಗ್ರಕ್ಕೆ ಸ್ವಪ್ನಕ್ಕೆ ಏನ್ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಈ ಮನಸ್ಸು ಜಾಗ್ರದಲ್ಲೂ ಕೂಡ ವ್ಯವಹಾರ ಮಾಡ್ತದೆ, ಸ್ವಪ್ನದಲ್ಲೂ ಕೂಡ ವ್ಯವಹಾರ ಮಾಡ್ತದೆ. ವಿಶೇಷ ಏನಿಲ್ಲ. ಆದ್ರೆ ನಿದ್ರೆ ಸಮಯದಲ್ಲಿ ಮನಸ್ಸು ಹೆಂಗಾಗಿರ್ತದೆ, ಲಯ ಆಗಿರ್ತದೆ. ಮನಸ್ಸು ಇರಂಗಿಲ್ಲ ನಿದ್ರೆ ಒಳಗೆ. ಅಲ್ಲಿ ಮನಸ್ಸಿರ್ಲಾರ್ದಕ್ಕಾಗಿ ವ್ಯವಹಾರ ಏನಿಲ್ಲ, ಇಂದ್ರಿಯಗಳು ಇಲ್ಲ ಅಲ್ಲಿ. ಎಲ್ಲ ಎಲ್ಲಿ ಅಡಗಿರ್ತಾವ? ಅವಿದ್ಯೆಯಲ್ಲಿ ಅಡಗಿರ್ತಾವ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಕಾರಣ ಶರೀರದಲ್ಲಿ ಅಡಗಿರ್ತಾವ, ವಿದ್ಯೆಯಲ್ಲಿ ಅಡಗಿರ್ತಾವ ಎಲ್ಲ ಇಂದ್ರಿಯಗಳು, ವಿಷಯಗಳು ಎಲ್ಲ ಅಡಗಿರ್ತಾವ. ಅದಕ್ಕಾಗಿ ಅಲ್ಲಿ ಮನಸ್ಸನ್ನು ಇರಂಗಿಲ್ಲ, ಕರ್ಣಗಳು ಇರಂಗಿಲ್ಲ. ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಯಾವ ಇರಂಗಿಲ್ಲ ಅಲ್ಲಿ.
ಎಲ್ಲಿ ಇರ್ತಾವ ಅವಿದ್ಯೆ, ಕಾರಣ ಶರೀರ ಅದು ಒಂದೇ ಇರ್ತದೆ, ಏನೊಂದು ಇರಂಗಿಲ್ಲ ಅಲ್ಲಿ. ಆದ್ರ ಅಲ್ಲಿ ವಸ್ತುಗಳು ಯಾವು ತೋರಂಗಿಲ್ಲ, ಅದಕ್ಕೆ ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಏನಿಲ್ಲ, ಅದಕ್ಕಾಗಿ ವಸ್ತುಗಳಲ್ಲಿ ಏನು ತೋರಂಗಿಲ್ಲ. ಅದರಿಂದ ಇಲ್ಲಿ ಕೂಡ ಏನ್ ಹೇಳ್ತಾರ, ವಾಯುವಿನಿಂದ ಮೇಘವು ಹೆಂಗ್ ಒಯ್ತದೋ, ಹೆಂಗ ಅದು ತರುವುದು ಮಾಡ್ತದೋ, ಹಂಗ ಮನಸ್ಸಿನಿಂದ ಈಗ ಗಾಳಿ ಬಂದಾಗ ಮೋಡ ಆ ಕಡೆ ಹೋಗ್ತದೆ ಮತ್ತೆ ಈ ಕಡೆ ಬರ್ತದೆ, ಹಿಂಗ್ ಮಾಡ್ತದಲ್ಲ, ಅದ್ರಂಗ ಮನಸ್ಸಿನಿಂದನೇ ಬಂದ ಮೋಕ್ಷಗಳು ಅದಾವ. ಅಂದ್ರ ಮನಸ್ಸು, ಯಾಕಂದ್ರೆ ಇಲ್ಲಿ ಗುಣಗಳು ಅದಾವ, 3 ಗುಣಗಳು ಅದಾವ, ಸತ್ವ, ರಜೋ, ತಮ. ಆದ್ರೆ ಈ ಮನಸ್ಸು ರಜೋ ಮತ್ತೆ ತಮೋ ಗುಣಗಳಿಂದ ಕೂಡ್ಕೊಂಡಿತ್ತು ಅಂದ್ರೆ ಅಲ್ಲಿ ಬಂಧಕ್ಕೆ ಕಾರಣ ಆಗ್ತದೆ. ಮನುಷ್ಯ ಬಹಳ ಪ್ರಯತ್ನ ಮಾಡ್ಕೋಬೇಕು, ಮನಸ್ಸನ್ನ ಯಾವಾಗ್ಲೂ ಸತ್ವ ಗುಣವನ್ನ ಇಟ್ಕೋಬೇಕು. ಸತ್ವ ಅಂದ್ರೆ ಶಾಂತ ಇರುವಂತ ಮನಸ್ಸು, ಶಾಂತತೆ ಇರುವಂತ ಮನಸ್ಸು ಸತ್ವ ಗುಣ. ಸ್ವಲ್ಪ ತಳಮಳ ಆಗ್ತಿರ್ತದ, ಅವ್ರ ಬಗ್ಗೆ ಮಾತಾಡ್ಕೊಳ್ಳೋದು, ಇವ್ರ ಬಗ್ಗೆ ಮಾತಾಡ್ಕೊ, ಅದು ಮಾಡ್ಲೆ ಇದು ಮಾಡ್ಲೆ ಅನ್ನುವಂಥದ್ದು ಏನ್ ಚಂಚಲ ಭಾವ ಇರ್ತದ, ರಜೋಗುಣ. ಈಗ ನಮ್ ಗುಣಗಳು ಹೆಂಗಿರ್ತಾವ ಅಂದ್ರೆ ರಜೋಗುಣದಾಗೆ ಇರ್ತೀವಿ ನಾವು ಯಾವತ್ತು. ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದೇ ಇದ್ರೆ ನಡೆಯಂಗಿಲ್ಲ, ಒಟ್ಟ ಕುಚೇಷ್ಟಿ ಭಾವ. ಹಂಗಾಗಿ ಅದು ರಜೋಗುಣ ಅಂತ ಬರ್ತದೆ. ಅದನ್ನೇ ಮೇಲೆ ಇಟ್ಕೊಂಡಿರ್ತೀವಿ, ಮಲಗಿದ್ರೆ ಏನು, ಎದ್ರೇನು, ಚಂತರ ಸಂಸಾರ ಮಾಡಿದ್ರೆ ಬರೀ ಅದೇ ಗುಣನೇ ನಂಬಲ್ಲಿ. ಅಂದಾಗ ಗುರು ವಾಕ್ಯ ನಡಂಗಿಲ್ಲ ಅಂತವ್ರಿಗೆ, ಅಳವಡಂಗಿಲ್ಲ. ಯಾವಾಗ ನಾವು ಇಂಥ ಮುಕ್ತ ಆಗ್ಬೇಕು, ಈ ಸಂಸಾರ ಜನನ ಮರಣದಿಂದ ಈ ದುಃಖದಿಂದ ನಾವು ಪಾರಾಗ್ಬೇಕಾಗಿತ್ತಂದ್ರ ಮನಸ್ಸು ನಾವು ಶಾಂತ ರೀತಿಯಾಗಿ ಇಟ್ಕೊಳಕ್ ಬರ್ತದ. ಹೆಂಗ್ ಬರ್ತದ ಅಂತಂದ್ರ ಸತ್ವಗುಣ ಮೇಲ್ಮುಖ ಮಾಡ್ಕೊಳ್ಬೇಕು. 3 ಗುಣಗಳು 1 ಗುಣವಾದ್ರೆ 2 ಗುಣ ಇರಂಗಿಲ್ಲ. ಮತ್ತೆ ಸತ್ವಗುಣ ಇದ್ದಾಗ ರಜೋಗುಣ ಮತ್ತೆ ತಮೋಗುಣ ಇರಂಗಿಲ್ಲ. ರಜೋಗುಣ ಇದ್ದಾಗ ಮತ್ತೆ ಸತ್ವ ಮತ್ತೆ ತಮೋಗುಣ ಇರಂಗಿಲ್ಲ. ತಮೋಗುಣ ಮ್ಯಾಲಿದ್ದಾಗ ಸತ್ವ ಮತ್ತೆ ರಜೋಗುಣ ಇರಂಗಿಲ್ಲ. 1 ಗುಣ ಮೇಲ್ಗಡೆ ನಮ್ಮ ಅಲ್ಲಿ ಇತ್ತು ಅಂದಾಗ 2 ಗುಣಗಳು ಇರಂಗಿಲ್ಲ. ಅದು ರೊಟ್ಟಿನ್ ತಿರುಗ್ತಿರ್ತದ. ಒಂದು ಸತ್ವಗುಣ ಹೋದ ತಕ್ಷಣನೇ ರಜೋಗುಣ ಬರ್ತದೆ, ರಜೋಗುಣ ಹೋದ ತಕ್ಷಣ ತಮೋಗುಣ ಬರ್ತದೆ, ತಮೋಗುಣ ಹೋದ ತಕ್ಷಣ ಮತ್ತೆ ಸತ್ವಗುಣ. ನಾವು ಯಾವ ರೀತಿಯಿಂದ ಇರ್ತೇವೆ ಆ ಗುಣಗಳು ಅಲ್ಲಿ ಉತ್ಪನ್ನ ಇರ್ತಾವ. ಅಂದ್ರ ಇದಕ್ಕೆ ಈ ಶಾಸ್ತ್ರಿಕ ಮನಸ್ಸು ಬಹಳ ಶಾಂತವಾಗಿ ಇಟ್ಟುಕೊಳ್ಬೇಕು. ಇಂಥ ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕನ್ನುವಂತ ಭಾವ ಇದ್ರೆ ಸತ್ವ ಗುಣವನ್ನ ಯಾವತ್ತು ಮೇಲ್ಮುಖವಾಗಿ ಇಟ್ಕೊಳ್ಬೇಕು. ಅಂದ್ರೆ ಅದು ಯಾವಾಗ್ಲೂ ನಮ್ಮ ಭಾವದಲ್ಲಿ ಇರುವಂಗ ಇರ್ಬೇಕು, ಮನಸ್ಸಿನಲ್ಲಿ ಸತ್ವ ಗುಣನೇ ಇರುವಂಗ ಇರ್ಬೇಕು. ಯಾಕಂದ್ರೆ ರಜೋಗುಣ ಮತ್ತೆ ತಮೋಗುಣ 2 ಇದ್ದು ಮನಸ್ಸಿನಲ್ಲಿ. 2 ಅಂದ್ರ ಸತ್ವಗುಣ ಆಗೋದು ಮತ್ತೆ ತಮಗುಣ. ತಮಗುಣ ಅಂದ್ರೆ ಏನು, ಮೋಹಕ್ಕ ಬರೀ ಮೋಹ ಮಾಡೋದು, ಅದ್ರ ಮೇಲೆ ಮೋಹ ಮಾಡೋದು, ಇದ್ರ ಮೇಲೆ ಆಲಸ್ಯ ಭಾವ ಮಾಡೋದು. ಶಾಸ್ತ್ರ ಕೇಳ್ಬೇಕಂದ್ರೆ ನಾಳೆ ನೋಡೋಣ ಅನ್ನೋದು, ನಾಳೆ ಆ ಕೆಲಸ ಅನ್ನೋದು, ಈ ಕೆಲಸ ಅನ್ನೋದು, ಇವೆಲ್ಲ ತಮಗುಣದಾಗ ಬರ್ತಾವ. ಬರೀ ಮತ್ತೆ ಇದೇ ಮನಸ್ಸಿಟ್ಕೊಂಡ್ರೆ ಕೇಳೋದು ಯಾವಾಗ ಕೇಳ್ತೀವಿ? ಅದಕ್ಕೆ ಮಹಾತ್ಮರು ಕೇಳ್ಬೇಕಾದ್ರೆ ಮನಸ್ಸು ಶಾಂತವಾಗಿ ಇಟ್ಕೋಬೇಕಾಗ್ತದೆ, ಸತ್ವಗುಣ ಮೇಲ್ಮುಖ ಮಾಡಿ ಇಟ್ಕೊಳ್ಬೇಕಾಗಿರ್ತದೆ. ಇಲ್ಲಾಂದ್ರೆ ರಜೋಗುಣ ತಮ ಗುಣಗಳದಲ್ಲೇ ನೀ ಕಾಲ ಕಳೆದಿ ಅಂತಂದ್ರ ಹೆಂಗಾಯ್ತದ, ಬಂಧಕ್ಕೆ ಕಾರಣ ಆಗ್ತದ. ನಿನ್ನ ಬಂಧ ನೀನೇ ಮಾಡ್ಕೊಂಡಂಗ. ಇದೇನು ಹೆಂಗ್ ಶಾಸ್ತ್ರ ಅದಂದ್ರ ನಮ್ಮನ್ನ ನಾವೇ ಬಂಧಿಸ್ಕೊಂಡಂಗಿದ, ಕಟ್ಕೊಂಡಂಗ ನಾವೇ, ಮೋಹಕ್ಕೆ ಗುರಿಯಾಗೋರು ನಾವೇ. ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಹೇಳಿದಾರ. ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಹೇಳಿದಾರ. ಅದ್ ನಾವ್ ಎಷ್ಟ ಮೋಹ ಮಾಡಾಕತ್ತೀವಿ ಅಂತ ನಮಗ ಗೊತ್ತು. ನಾವೇ ಅರ್ಥ ಮಾಡ್ಕೋಬೇಕು. ಗಂಡ ಅಂತ ಎಷ್ಟು ಮೋಹ ಮಾಡಾಕತ್ತೀವಿ, ಮಕ್ಕಳಂತ ಎಷ್ಟು ಮೋಹ ಮಾಡಾಕತ್ತೀವಿ, ಸಂಸಾರ ಅಂತ ಎಷ್ಟು ಮೋಹ ಮಾಡಾಕತ್ತೀವಿ, ಹೆಂಡತಿ ಅಂತ ಎಷ್ಟು ಮೋಹ ಮಾಡಾಕತ್ತೀವಿ, ನನ್ನ ಶರೀರ ಎಲ್ಲಕ್ಕಿಂತ ನನ್ನ ಶರೀರದ ಮೇಲೆ ಎಷ್ಟು ಮೋಹ ಮಾಡಾಕತ್ತೀನಿ. ಬಹಳಷ್ಟು ತಿಳ್ಕೊಳ್ಬೇಕು ನಾವು. ಅದಕ್ಕೇನ್ ಹೇಳ್ಯಾರ, ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ. ಮಮಕಾರ ನಾವು ಬಾಳ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ ಶರೀರಕ್ಕಲ್ಲ, ಬಹಳ ಎಲ್ಲಿ ಹೋದ್ರೆ ನಮ್ಮ ಶರೀರ ಬಹಳ ಚಂದ ಸದೃಢ ಇರ್ಬೇಕು, ಏನಾಗ್ಬಾರ್ದು ಶರೀರಕ್ಕೆ ಅಂತಂತೀವಲ್ಲ. ಇದು ದೊಡ್ಡ ಅಜ್ಞಾನ. ಇದು ಶರೀರ ಮೇಲೆ ಮೋಹ ಮಾಡಾಕ ನಿಂದ ಐತೆನ? ನಿಂದು ಅಲ್ಲ, ನೀನು ಅಲ್ಲ. ಈ ರೀತಿ ರಜೋ ತಮಗಳು ಯಾವತ್ತು ಇದ್ರಾಗ ನೀ ಕಾಲ ಕಳೆದು ಇಡೀ ಜೀವನ ಹಿಂಗ ಸವಿಸಿ ಬಿಟ್ಟೆ ಅಂತಂದ್ರೆ ಸದ್ಗುರು ವಾಕ್ಯ ಯಾವತ್ತು ನಿನಗ ಹೋಗಂಗಿಲ್ಲ, ನಡಂಗಿಲ್ಲ. ಆ ವಿಚಾರ ಬರೋದೇ ಇಲ್ಲ ನಿನ್ನ ಮನಸ್ಸಿನಲ್ಲಿ. ಯಾಕೆ ಜಗತ್ತಿನೊಳಗೆ ಬರ್ತಾ ಇಲ್ಲ ಅಂದ್ರೆ ಎಲ್ಲ ರಜೋಗುಣ ತಮಗುಣದವರ ಭಾಳ ಜನ ಅದಾರ, ಅದಕ್ಕೆ ಇದ್ ಕಡೆ ಬರಕ್ಕಾಗಂಗಿಲ್ಲ. ಮತ್ ಹಿಂದಾದ್ರೆ ಹಿಂದ್ಗಡೆ ಒಂದು ಪುಣ್ಯ ಬೇಕು.
ಅದಕ್ಕೆ ಆತ ಸುಧತಿ ಕೇಳಿ ಈ ವಿಶ್ವದೊಳಗೆ ನಿನ್ನಂತೆ ಪದದಿಂದ ಕೇಳಿದವರು ಯಾರುಂಟು, ಸದಮಲಾನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತ ಬೇಡ ದೊರ್ಕೊಳ್ಳೋದು ಅಂತ ಹೇಳ್ತಾರೆ ಅವರು. ಸದಮಲಾನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತೂ ಸಿಗ್ತದಿದು ವಿಷಯ, ಸಿಗಂಗಿಲ್ಲ. ಸಿಕ್ಕರು ಕೂಡ ದಾಟಿ ಹೋಗ್ಬಿಡ್ತಾರ. ಬೇಕಲ್ಲ, ಹಿಂದಿನ ಪುಣ್ಯ ಬೇಕಿದೆ. ಅದಕ್ಕ ಅಲ್ಲಿ ಸತ್ವ ಗುಣದಿಂದ ಈ ಸತ್ವ ಗುಣ ಏನಾದ್ರೆ ಮೇಲ್ಮುಖ ಆಯ್ತು, ಗುರುವಾಕ್ಯ ಕುಂತು ಕೇಳ್ಬೇಕಂತ ಆಸೆ ಆಯ್ತು, ಮನಸ್ಸು ಸಮಾಧಾನ ಇಟ್ಕೊಂಡು ಕೇಳ್ಬೇಕು, ಗದ್ದಲಕ್ಕೆ ಬಿಡಬಾರ್ದು. ಸಂಸಾರ ಯಾವತ್ತು ಗದ್ದಲ್ದೇ, ಅದು ದೊಡ್ಡ ಗದ್ದಲ ಮಾಡಿಬಿಡ್ತದ. ಅದು ನೀ ಮತ್ತೆ ಇಲ್ಲಿ ಬಂದು ಕುಂತೆ ಅಂದ್ರೆ ಇನ್ನೂ ಜಾಸ್ತಿ ಗದ್ದಲ ಮಾಡ್ತದ ಅದು. ಯಾಕಂದ್ರೆ ಹೋಗಿ ಬಿಡ್ಸ್ಕೊಂಡ್ ಕುಂದ್ರಾಕತ್ತೇನಪ್ಪ, ನನ್ನಿಂದ ಹೋಗಿ ಶಾಂತವಾಗಿ ಕುಂತಾನ ಅಂತ ಅದು ಮಾಯ ಅನ್ನುವಂಥದ್ದು ಆಟ ಮಾಡಿಬಿಡ್ತದ ಅದು. ಅದಕ್ಕೆ ಯುದ್ಧ ಅಂದ್ರೆ ಹಿಂಗ್ ಯುದ್ಧ ಮಾಡ್ಬೇಕು. ಇದ್ರ ಜೊತೆ ಮೀನು ಯಾವಾಗ್ಲೂ ನೀರಿನ ಜೊತೆ ಈಜುತ್ತದೆ ಎದುರುಗಡೆ, ಅದು ನೀರಿನ ಜೊತೆ ಒಯ್ತಂದ್ರೆ ಸತ್ತಿತಂತ ತಿಳ್ಕೊಬೇಕು, ನೀರಿನ ಜೊತೆ ಈಜಿತಂದ್ರೆ ಅದು ಬದುಕಿದಂತ ತಿಳ್ಕೊಬೇಕಾಗ್ತದೆ. ಅದ್ರಾಗ ಈ ಸಂಸಾರದ ಎದುರು ನಾವು ಈಜಬೇಕಾಗ್ಯದ. ಈಗ ಅದು ಹಂಗ ಇರ್ತದ ಬಿಡು, ಅದು ಗದ್ದಲ ಹಂಗ ಇರ್ತದ. ನಾನು ಕೇಳಿದ್ರೆ ಸಾಕಪ್ಪ ಅಂತ ಕೂತ್ಕೊಳ್ಳುವಂಥದ್ದು ಏನಿರ್ತದ, ನಾವು ಬದುಕ್ತೀವಿ. ಆ ಸಂಸಾರ ಜೊತೆ ಆ ಕಷ್ಟ ಸುಖಗಳ ಜೊತೆ ನಮ್ಮ ಮನಸ್ಸನ್ನ ಇಟ್ಕೊಂಡು ನಾವು ಓದಿವಂತ ನಾವು ಸತ್ಯವಂತಾನೆ ತಿಳ್ಕೊಬೇಕು, ಬದುಕಿಲ್ಲ ನಾವು. ಅದಕ್ಕೆ ಇದು ಎಚ್ಚರಿಕೆ ಮಾಡುವಂತ ಸ್ಥಿತಿ. ಭಗವಂತ ಗುರು ಎಂತ ದೊಡ್ಡ ಕೆಲಸ ಮಾಡಾಕತ್ತೇನ್ರಿ, ಇದು ಬಹಳ ದೊಡ್ಡ ಕೆಲಸ ಮಾಡಾಕತ್ತೇನ. ಅದಕ್ಕೆ ನಾವ್ಯಾರ ಎದ್ದೇ ಇಲ್ಲ, ನಮ್ಮ ಅಲಿಗಿದೋರೆ. ನಾವ್ ಇದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಸತ್ತೋರೆ. ಸತ್ಯವಂತಾನೆ ತಿಳ್ಕೊಬೇಕು. ಯಾರು ಬ್ರಹ್ಮಜ್ಞಾನವನ್ನ ಅರ್ಥಕೊಳಕ್ ಪ್ರಯತ್ನ ಮಾಡಂಗಿಲ್ಲ ಅವ್ರು ಸತ್ತಾರಂತಾನೆ ತಿಳ್ಕೊಬೇಕು. ಇದ್ರೇನು ಸತ್ರೇನು ಒಂದೇ, ಇದ್ದದ್ರಾಗ ಜಮ ಅಲ್ಲ ಅವರು. ತನ್ನಂತ ತಿಳ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ ಅಲ್ಲ. ಹಿಂಗೆ ಹೋಗೋದು ಬರೋದು, ಅದು ಕನಸ್ನಾಗಿದೆ ಎಲ್ಲ. ಹೋಗೋದು ಬರೋದು ಎಲ್ಲಿ ನಡೆದೋದು? ಕನಸ್ನಲ್ಲಿ ನಡೆದೋದು. ಅದಕ್ಕೆ ಮಹಾತ್ಮರು ಬಹಳ ಚಂದ ಹೇಳ್ತಾರ, ಸತ್ವ ಗುಣವನ್ನ ನಿನ್ ಕೈಯಾಗ ಐತೆ, ಅದನ್ನ ಮೇಲ್ಮುಖ ಮಾಡ್ಕೊಂಡಾಗ ಗುರು ವಾಕ್ಯಗಳು ನಿನಗ್ ತಿಳಿತಾವ. ಇಲ್ಲಾಂದ್ರೆ ತಿಳಿಯಂಗಿಲ್ಲ. ಇಲ್ಲಿ ಕೂತ್ಕೊಂಡು ಬರೀ ಆ ಕಡೆ ಯೋಚನೆ ಮಾಡಿದೆ, ಈ ಕಡೆ ಅವ್ರು ಯಾಕೆ ಮಾಡ್ಬೇಕು, ಹಂಗ ಯಾಕೆ ಮಾಡ್ಬೇಕಾಗೈತಿ, ಇವ್ರು ಹಿಂಗ ಯಾಕೆ ಮಾಡ್ಬೇಕಾಗೈತೆ ಅಂತ ಬರೀ ಇದೇ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ಹೌದು. ಒಬ್ಬ ಅಧಿಕಾರಿ, ತತ್ವಕ್ಕೆ ಅಧಿಕಾರಿ ಆದಂತ ವ್ಯಕ್ತಿ ಅಂದ್ರೆ ಯಾರೇ ಇರ್ಲಿ, ಇದಕ್ಕೆ ಸಮಯವನ್ನು ಮೀಸಲಿಡಬೇಕು. ಮೊದಲನೇ ಮಾತು, ಸಮಯ ಇಲ್ಲ ಅಂತಂದ್ರೂ ಕೂಡ ಬಹಳ ಅನಿವಾರ್ಯ ಇದ್ದು ಕೆಲಸಗಳು ಬಹಳ ಅದಾವ ಅಂದ್ರೆ ಎಲ್ಲಿ ಇದ್ದಲ್ಲಿ ಕೇಳ್ಬೋದು, ಇಲ್ಲ ಅಂತಲ್ಲ. ಯಾಕೆ ಡ್ಯೂಟಿ ಮೇಲೆ ಹಿಂಗಿಂಗಿದ್ರ, ಯಾಕಂದ್ರೆ ಮನುಷ್ಯನಿಗೆ ಒಂದು ಕಾಯಕ ಮಾಡ್ಬೇಕಾಗ್ತದೆ ಬದುಕೋದಕ್ಕೆ. ಇಲ್ಲ ಸಮಯ ಹಂಗಿಲ್ಲ ಏನ, ಯಾಕಂದ್ರೆ ನೀ ಏನೇ ಕಾರ್ಯಗಳನ್ನ ಮಾಡ್ತಾ ಇರೋ ಮನಸ್ಸು ಮಾತ್ರ ಇಲ್ಲಿ ಇಡ್ಬೇಕಾಗ್ತದೆ. ಬಹಳಷ್ಟು ಶ್ರದ್ಧೆಯಿಂದ ಇಡ್ಬೇಕಾಗ್ತದೆ ಮನಸ್ಸು. ಅದು ಬಿಟ್ಟು ಕಾಟಾಚಾರಕ್ಕೆ ಅವ್ರು ಕೇಳಿದ್ರಂತ ಅವ್ರು ಕೇಳಾಕತ್ತ ಸುಮ್ಮನೆ ಕೇಳಾಕತ್ತೀನ್ರಿ ಅಂತ ಹೇಳ್ಬಿಟ್ಟು ನಾನು ಮಲಿ ಕೇಳಿದೆ, ಎದ್ದು ಕೇಳಿದೆ, ಹಂಗೆ ಕೇಳಿದೆ, ಹಿಂಗೆ ಕೇಳಿದೆ, ಇದಕ್ಕೆ ಅಲಕ್ಷ್ಯ ಮಾಡಂಗಿಲ್ಲ. ಹಂಗಾದ್ರೆ ರಜೋಗುಣಗಳದಾವ ಅಂತ ತಿಳ್ಕೊಬೇಕಾಗ್ತದೆ. ಯಾವಾಗ ಶ್ರದ್ಧೆಯಿಂದ ಕುಂತು ಕೇಳಬೇಕು ಗುರುವಾಕ್ಯವಂತ ಕುಂತು ಕೇಳಿದ್ರೆ ಕೆಲಸ ಖಂಡಿತ ಕೆಲಸ ಮಾಡ್ತದೆ. ದೊಡ್ಡ ಕೆಲಸ ಸಣ್ಣ ಕೆಲಸ ಅಲ್ಲಿದು. ಮಹಾತ್ಮರು ಮಾಡ್ಕೊಂಡಂತ ಕೆಲಸಗಳು ಇವು. ಇವತ್ತೇ ನಾವು ಮೂಲವಾಗಿ ತತ್ವಗಳನ್ನ ಮತ್ತೆ ತತ್ವ ಪದಗಳನ್ನ ಹಾಡ್ತೀವಿ, ಮತ್ತೆ ವಚನಗಳನ್ನ ಹಾಡ್ತೀವಿ. ಅದಕ್ಕೆ ಮೂಲ ಇರುವಂಥದ್ದು ಇದು. ಮಹಾತ್ಮರು ಮೂಲ ವಸ್ತುವನ್ನ ತಿಳ್ಕೊಂಡ್ರು, ಮೇಲ್ಗಡೆ ಬರ್ದ್ರು, ವಿಚಾರಗಳನ್ನ ಬರ್ದ್ರು. ಬರೀ ಮ್ಯಾಲಿಂದ ಅಷ್ಟೇ ನೋಡಿದ್ರೆ ಬೇರೆಗಳು ನಮ್ಗೆ ಅರ್ಥ ಆಗಂಗಿಲ್ಲ. ಮಹಾತ್ಮರು ಮಾಡಿದ್ರೆ ಏನು, ತತ್ವವನ್ನ ಅರ್ಥಕೊಂಡ್ರು, ತತ್ವದ ವಿಚಾರಗಳನ್ನ ಬರೆದ್ರು. ಹಿಂಗಿಂಗ್ ಮಾಡ್ಬೇಡ್ರಿ, ಹಂಗಂಗ್ ಮಾಡ್ಬೇಡ್ರಿ ಅಂತ. ಅದಕ್ಕೆ ಇವಕ್ಕೆಲ್ಲ ಮೂಲ ದರ್ಶನ ಯಾವ್ದಾಗ್ಬೇಕು, ವಿಷಯಗಳ ದರ್ಶನ ಆಗ್ಬೇಕು ನಮಗ ಮೊದಲ. ಸುಮ್ಮನೆ ಒಂದೊಂದು ತತ್ವ ಪದಗಳನ್ನ ನೋಡ್ಕೊಂಡ್ ಕುಂತೀವಿ ಅಂತಂದ್ರ ಮೂಲ ತಿಳಿತದ ನಮಗ. ಏನ್ ಅರ್ಥ ಆಗ್ತದೆ? ಏನು ಅರ್ಥ ಆಗಂಗಿಲ್ಲ. ಬೇರೆ ಮೇಲ್ಮೇಲೆ ಅಷ್ಟೇ ನೋಡಿದ್ರೆ ಎಲ್ಲ ಹೆಂಗ್ರಿ ಅರ್ಥ ಆಗ್ತದೆ? ಕೆಳಗಿನ ನಾವೆಲ್ಲ ಮೂಲ ನೋಡ್ಬೇಕಲ್ಲ. ತತ್ವವನ್ನ ತಿಳ್ಕೊಂಡಾಗ ಆನಂದ ಇರ್ತಾವ, ಬಹಳ ಆನಂದ. ವಚನಗಳಾಗಿರ್ಬೋದು, ತತ್ವ ಪದಗಳಾಗಿರ್ಬೋದು, ತಿಳ್ಕೊಂಡು ಕೇಳೋದಕ್ಕ ತಿಳಿಲಾರ ಕೇಳಿ ಬಹಳ ವ್ಯತ್ಯಾಸಗಳಾಗ್ತಾವ. ಅದಕ್ಕೆ ಈ ಮೋಕ್ಷಕ್ಕೆ ಕಾರಣವಾಗಿರುವಂತದ್ದು ನಮ್ಮ ಮನಸ್ಸಿನೆಲ್ಲ ಸತ್ವ ಗುಣವನ್ನ ಮೇಲ್ ಮಾಡ್ಕೊಡ್ಬೇಕಾಗ್ತದ. ಇದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಬಹಳಷ್ಟು ನೋಡ್ರಿ, ನಾವೆಲ್ಲರ ಹೋಗಿ ಗವಿ ಒಳಗ್ ಕಣ್ಣು ಮುಚ್ಚಿಕೊಂಡು ಕೈ ಕಾಲ ಹಿಂಗ್ ಚಕ್ಕ ಮಕ್ಕಳ ಹಾಕೊಂಡು ಕುಂತು ತಪಸ್ಸು ಮಾಡಿದಾಗ ಆಗ್ತದ್ರಿ ಮೋಕ್ಷ ಅಂತ ಐತನ ಇಲ್ಲಿ? ಏನ ಹೋಗಿ ನೀರಾಗ 20 ಸಲ ಮುಳುಗ್ರಿ, ಗುಹೆಗಳಲ್ಲಿ ವಾಸ ಮಾಡ್ರಿ, ಕಾಡ್ ತಿರುಗ್ರಿ, ಅಲ್ಲಿ ಹೋಗಿರ್ರಿ ಇಲ್ಲಿ ಹೋಗಿರ್ರಿ ಅಂತ ಅವಾಗ ನಿಮಗ್ ಮುಕ್ತಿ ಆಗ್ತದ ಅಂತ ಹೇಳಿ
ಹೇಳ್ತಾರೇನು? ಹೇಳ್ತಾರೆ, ಮನದಲ್ಲಿ ನೆನೆಬವಗೆ ಮಹಾದೇವ ನಿಹನಂತೆ, ಮನೆಯೇನು ಮಠವೇನು ಎಲ್ಲ ಭ್ರಾಂತಿ, ಎಲ್ಲ ಭ್ರಾಂತಿ. ನೋಡ್ರಿ, ಯಾಕಂದ್ರ ಎಲ್ಲಿ ಹೋದ್ರೇನು, ಎಲ್ಲಿ ಹೋಗಿ ಇಲ್ಲಿ ಹೋಗಿ ಮಾಡ್ಬೇಕಂತ ಏನಿಲ್ಲ, ಬಹಳ ಸುಲಭ ನೋಡ್ರಿ ಬ್ರಹ್ಮಜ್ಞಾನ. ಎಷ್ಟು ಆನಂದ. ಮೊದಲ ಆ ಕರ್ಮ ಈ ಕರ್ಮ ಎಲ್ಲ ಮನಾರ್ ಮಾಡಿ 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 ಆ ಯೋಗ ಮಾಡಿದೆ, ಈ ಪ್ರಾಣಾಯಾಮ ಮಾಡಿದೆ. ಯಾಕಂದ್ರೆ ಅದು ಶರೀರ ಚಂದ ಇರ್ಲಿ ಅಂತ ಮಾಡಿದ್ರೆ ಮಾಡೋರು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಶರೀರ ನಾನು ಅಂತ ಇವೆಲ್ಲ ನಡೀತಾವ. ಕರ್ಮದಾಗ ಹೆಂಗಂದ್ರೆ ಶರೀರ ನಾನು ಅಂತ ಗಟ್ಟಿಯಾಗಿ ಇಟ್ಕೊಂಡಾಗ ಅವು ಕರ್ಮಗಳು ನಡೀತಾವ. ಯಾವಾಗ ಮೋಕ್ಷದ ಅಪೇಕ್ಷೆ ಉಳ್ಳಂತ ವ್ಯಕ್ತಿಗೆ ಸಾಕಾಗ್ಬಿಟ್ಟಿರ್ತದೆ, ಮಾಡಿ 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 ಸಾಕಾಗಿ, ಅಪ್ಪೋ ಎಷ್ಟು ಸಾಕಾಗ್ಯದ. ಮೈತ್ರಿದೇವ ಅದನ್ನೇ ಕೇಳ್ತಾಳೆ ಆಕಿ, ಮಾಡಿ 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 ಸಾಕಾಗಿ ಹೋಗ್ಯದಪ್ಪ, ಯಾವನ್ ಮಾಡ್ತಾರೆ. ಯಾಕಂದ್ರೆ ಒಂದು ತಿಂಗಳು ನೋಡ್ರಿ, ಪ್ರತಿ ವರ್ಷ 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 ಒಂದು ತಿಂಗಳು ಉಪವಾಸ ಇರ್ತಾರೆ. ಶ್ರಾವಣದಾಗನಾಗ್ಲಿ ಅದ್ರಾಗಾರ ಆಗ್ಲಿ ಎಷ್ಟು ದಿವಸ ಇರ್ತಾರೆ ಹೇಳ್ರಿ? 40-50 ವರ್ಷ ಆಗ್ತದ ಇಲ್ರಿ, ನಮ್ಗೆ ವಯಸ್ಸಾಗಿದ್ರಿ ಮಾಡಕ್ ಆಗಂಗಿಲ್ರಿ ಅಂದ್ರೆ ಯಾಕೆ ಮಾಡ್ಬೇಕು? ಹಂಗೆ ಮಾಡ್ಬೇಕು. ಯಾಕೆ ಆಗಂಗಿಲ್ಲಂತಿ? ಬ್ಯಾಸ್ರ ಬಂತಿಲ್ಲಲ್ಲಿ, ಶರೀರ ಸಾಥ್ ಕೊಡೋವಲ್ರಿ. ಮೊದಲೆಲ್ಲ ಇರ್ತಿದ್ದೇನ್ರಿ, ಈಗ ಇರಕ್ ಆಗಂಗಿಲ್ಲಂದ್ರಿ. ಅದಕ್ಕೆ ಅವೆಲ್ಲ ಮಾಡಾವೆಲ್ಲ ಒಂದಲ್ದ ಒಂದ್ ಜನ್ಮದಾಗ ಬ್ಯಾಸರ ಬರ್ತದದು. ಬ್ರಹ್ಮಜ್ಞಾನ ಹಂಗಲ್ಲದು, ಏನಿಲ್ಲ ತಿಳ್ಕೊಂಡು ಆನಂದವಾಗಿರೋದು ನೋಡ್ರಿ. ಬಹಳ ಸುಲಭ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಗುರು ಒಲಿದು ಕೇಳದಿರಲು ಬ್ರಹ್ಮನಿಗೂ ಅಸಾಧ್ಯ. ಮತ್ತೆ ಅಷ್ಟು ಕಠಿಣನೂ ಅದ, ಅಷ್ಟು ಸುಲಭನೂ ಅದಿದು. ಬಹಳಷ್ಟು ಸಾಧು ಸಂತರು ನೋಡ್ಬೇಕು, ಸ್ವಲ್ಪ ನಿಜಗೊಂಡ್ರಿ ವಿಚಾರ ಹಿಂಗ್ ಬಂದು ಒಂದೇ 2 ವಾಕ್ಯಗಳು ಬರ್ಲಿ, ಅಬ್ಬಬ್ಬಬ್ಬಾ ಅದು ಕಬ್ಬಿಣದ ಕಡ್ಲಿ ರೀ ನಿಜಗೊಂಡ್ರಿ ಶಾಸ್ತ್ರ ಅಂತ ಹೇಳ್ತಾರೆ. ಕಬ್ಬಿಣದ ಕಡ್ಲಿ ಅದ್ ಬಿಚ್ಚಕ ಬರಂಗಿಲ್ರಿ, ಅದು ಸಾಧು ಸಂತರುಗಳೇ ಅಂತಾರ. ಯಾಕಂದ್ರ ಇಲ್ಲಿ ಗುರು ಕೃಪೆ ಬಹಳ ಮುಖ್ಯ ಆಗ್ತದ. ಇದು ಬಹಳ ಕಠಿಣನೂ ಅದ, ಬಹಳ ಸುಲಭನ. ಯಾರು ತಿಳ್ಕೊಳ್ಬೇಕಂತ ಶ್ರದ್ಧೆ ಇಟ್ಕೊಂಡು ಕುಂತು ಗುರುವಾಕ್ಯವನ್ನು ಕೇಳ್ತಾರ ಬಿಡದೆ, ಬಹಳ ಸುಲಭ ಆಗ್ಬಿಡುತ್ತೆ, ಬಹಳ ಸುಲಭ. ಗುರುನಾಥ ನಿಂತ ಬಿಡುತ್ತಾನ ಅವ್ರ ಸಲುವಾಗಿ ತಿಳ್ಸಕ್. ಯಾಕಂದ್ರ ಇಲ್ರಿ ನಾವೆಲ್ಲ ನಂಬಕ್ ಆಗಂಗಿಲ್ರಿ, ಹಂಗಂಗ್ರಿ ಹಿಂಗಂಗ್ರಿ. ಅಲ್ಲ ಅಲ್ಲ ಅಲ್ಲ, ನೀ ಎಷ್ಟು ಶ್ರದ್ಧೆ ಎಷ್ಟು ಭಕ್ತಿ ಮಾಡ್ತೀವಿ ಅಷ್ಟು ನಿನ್ ಫಲ ಐತಿದ್ರಾಗ. ಸದ್ಗುರುವಿನ ಮೇಲೆ ಎಷ್ಟು ಭಕ್ತಿ ಮಾಡ್ತಿದಿ, ಎಷ್ಟು ನೀನ್ ಇದ್ ಮಾಡ್ತಿ, ಶ್ರದ್ಧೆ ಇಡ್ತಿದಿ, ಖಂಡಿತ ತರ್ಕಕ್ಕೆ ನಿಲುಕದೇ ಇರುವಂತ ಘಟನೆಗಳು ನಡೆದು ಬಿಡ್ತಾವ ಇಲ್ಲಿ. ಯಾಕಂದ್ರ ಇವರು ತಾತರು, ಯಾರು ಚಿಕ್ಕರಾಮಾರೌಡ್ರ ತಾತರು, ಅಲ್ಲಿ ಅಪ್ಪ ಸಿದ್ಧಾರೂಢರು ಹೇಳಿದ್ರಂತ, ನೀವು ಇದು ಬರೀರಿ, ಏನಂದ್ರ ಯೋಗ ಪ್ರತಿಪಾದನಾ ಸ್ಥಳಕ್ಕ ಟೀಕಾ ತಾತ್ಪರ್ಯ ಬರೀರಿ ಅಂತ ಹೇಳಿ ಅಂದಾಗ, ಇವ್ರಿಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಬರೆಯಕ್ಕ ಹೆಂಗ್ ಮಾಡೋದು ಅಂತ ಹೇಳಿ ಸಿದ್ಧಾರೂಢ ಅದನ್ನ ಶುಪತ್ರಿ ಗುರುಗಳ ಹೇಳಿದ್ರಂತ. ಹೇಳಿದ ನಂತರ ಇವ್ರಿಗೆ ಏನ್ ಮಾಡೋದಪ್ಪ, ನನಗ್ ಬರೋದಿಲ್ಲಲ್ಲ, ತುಂಬಾ ಬಹಳ ಕಠಿಣ ಐತಿ, ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಆ ಕಡೆ ಸ್ವಲ್ಪ ಹೋಗ್ಲಿಲ್ಲ. 2-3-4 ದಿವಸ ಬಿಟ್ಟು ಮತ್ತೆ ಆ ಕಡೆ ಹೋದಾಗ ಬರ್ದೇನಪ್ಪಾ ಅಂದ್ರಂತಪ್ಪ, ಬಹಳ ಕಠಿಣ ಐತಪ್ಪ, ನನ್ ಕೇಳಿಲ್ಲ, ನನ್ಗೆ ಅಷ್ಟು ಬರಂಗಿಲ್ಲ ಅಂತಂದ್ರಂತ ಚಿಕ್ಕರಾಮರವ್ರು. ಅಂದಾಗ ರಾತ್ರಿ ಮಲಗಿದ್ರಂತ, ಕನಸಿನಲ್ಲಿ ಗುರುಗಳು ಬಂದಿದಾರ, ಆಯ್ತು ತಗೋ ನಾನ್ ಯೋಗ ಪ್ರತಿಪಾದನಾ ಸ್ಥಳ ಹೇಳ್ತೀನಿ ಬರ್ಕೋ ಅಂತಂದ್ರು. ಕಣ್ಣಿಂಗ್ ಮುಚ್ಚಿದಾರಂತ, ಪೆನ್ ಕಾಪಿ ಕೊಡ್ರಲ್ಲಿ ಬರ್ಕೋತೀನಿ ಅಂತ ಹೇಳ್ತಿದಾರಂತ ಗುರುಗಳು ಚಿಕ್ಕರಾಮರವ್ರು. ಹಂಗೆ ಬರೆದ್ರಂತವ್ರು ಕೆಲವು ವಿಷಯಗಳು. ಯಾಕಂದ್ರ ಸಾಮಾನ್ಯ ಅಲ್ಲ ಇದು. ನಮ್ಗಿವತ್ತ ಸೃಷ್ಟಿ ಒಳಗ ಇವತ್ತು ಪಂಚಭೂತದಿಂದ ಆದಂತ ಈ ಶರೀರ ಇಷ್ಟು ಬಹಳ ವಿಚಿತ್ರ ಶರೀರ. ವಿಚಾರ ಮಾಡಿದ್ರ ಹೂಗಳು ಎಂತ ಕಲರ್ ಕಲರ್ ಅರಳತಾವ, ಭಗವಂತನ ಕಾರ್ಯ ನೋಡ್ರಿ, ಅದನ್ ಕಾರಣವಾಗಿರುವಂಥದ್ದು. ಅದಕ್ಕ ಇಲ್ಲಿ ಕೂಡ ನಾವೆಷ್ಟು ಶ್ರದ್ಧೆ ನಂಬಿಕೆ ಇಟ್ಟು ನಾವ್ ಇದನ್ನ ಮಾಡ್ಕೋತೀವಿ, ಅಷ್ಟೇ ಮೇಲ್ಮಟ್ಟಕ್ಕೆ ಹೋಗ್ಬಿಡ್ತಾನ ಮನುಷ್ಯ, ಅಷ್ಟ ಆ ಸಂಪತ್ತು ಬೆಳೆಸ್ಕೊಂಡ್ಬಿಡ್ತಾನ. ಆ ಸಂಪತ್ ನಿಜವಾದ ಸಂಪತ್ತಿದು. ನಮ್ಗ ಭ್ರಮೆ ತಗೊಂಡ್ರದ ಅಲ್ಲಿ ಇಲ್ಲಿ ಒಂದಿಟ್ಟು ₹1 ಮಾಡಿದ್ರೆ ದೊಡ್ಡ ಸಂಪತ್ತು ಅಂತ ಹೇಳ್ತಿ. ಯಾವ ಸಂಪತ್ತಲ್ಲ, ಬಿಟ್ಟು ಹೋಗಬೇಕು, ಎಲ್ಲಟ್ಟು ಬಿಟ್ಟು ಹೋಗ್ಬೇಕು, ಎಲ್ಲ ಕಸ್ಕೊಂಡ್ಬಿಡ್ತಾರ. ನಿಜವಾದ ಸಂಪತ್ತು ಅದ ಅಲ್ಲ. ಯಾಕಂದ್ರೆ ಬಿಡ್ಬೇಕೇನ್ರಿ ಅಂತೆಲ್ಲ ಇರು, ಅದ್ರ ಜೊತೆನೆ ನಿನಗೆ ಏನು ಬಿಟ್ಟು ಹೋಗಂತ ಎಲ್ಲೂ ಹೇಳಿಲ್ಲ, ಅದ್ರ ಜೊತೆನೆ ಇರ. ಅದ್ರ ನಿಜವಾದ ಸಂಪತ್ತಿನ ಇದನ್ನು ಮಾಡ್ಕೋ. ಅದಕ್ಕೆ ಜಾಣ ಆದವ್ ಎರಡೂ ಮಾಡ್ಕೋತಾನ, ಲೌಕಿಕ ಪರಮಾರ್ಥ ಅಂತ ಹೇಳ್ತಾರ ನಿಜಗೊಂಡ್ರು. ಹಂಗಾಗಿ ಇಲ್ಲಿ ಕೂಡ ಈ ಮನಸ್ಸು ಅನ್ನುವಂಥದ್ದಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ಟು, ಈ ಮನಸ್ಸು ಸತ್ವಗುಣದಿಂದ ಕೂಡಿದ್ರೆ ಅದು ಮೋಕ್ಷಕ್ಕೆ ಸಾಧನ ಆಗ್ಬಿಡ್ತದ ನೋಡ್ರಿ. ಇಂತ ಯಾವ ರೀತಿ ಅಂತಂದ್ರ, ಈ ಮನಸ್ಸು
6 ಅಂಶಗಳಿಂದ ಕೂಡ್ಯದ ಅರಿಷಡ್ ವರ್ಗಗಳು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು 6 ಮನಸ್ಸಿನಲ್ಲಿರುವಂತ ಅರಿಷಡ್ ವರ್ಗಗಳು. ಇವು ಯಾವಾಗ್ಲೂ ವಿಕಾರದಿಂದ ಕೂಡ್ತಾವ. ಕಾಮ ಓದ ತಕ್ಷಣ ಕ್ರೋಧ ಬರ್ತದ, ಕ್ರೋಧ ಓದ ತಕ್ಷಣ ಲೋಭ, ಇವೆಲ್ಲ ವಿಕಾರ ಆಗ್ತಾ ಬರ್ತಾವ. ಇವು ಕಾಮ ಅಂದ್ರೇನು? ಅಪೇಕ್ಷೆ ಪಡುವಂಥದ್ದು, ವಸ್ತುಗಳ ಅಪೇಕ್ಷೆ, ಬೇರೆ ಬೇರೆ ಅಲ್ಲ, ವಸ್ತುಗಳ ಅಪೇಕ್ಷೆ ಮಾಡುವಂಥದ್ದು, ಅದು ಇದು ಕಾಮ. ಅದು ಸಿಗದೆ ಇದ್ರೆ ಕ್ರೋಧ ಬರ್ತದ. ಇದು ಎಲ್ಲಕ್ಕಿಂತ ಮುಂದೆ ಕಾಮ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನ ಒಡೆದು ಹಾಕ್ಬೇಕಾಗ್ಯದ. ಕಾಮ ಅನ್ನುವಂಥದ್ದು ತೆಗೆದು ಹಾಕ್ಬೇಕು. ಕಾಮ ಅನ್ನುವಂಥ ಮತ್ತೆ ಏನಾದ್ರೂ ಬಯಸ್ತಾ ಇರ್ತದ, ಅದು ಸಿಗದೆ ಇದ್ದಾಗ ಕ್ರೋಧ ಬರ್ತದ. ಸಿಕ್ಕಿತು ಅಂದಾಗ ಲೋಭ ಬರ್ತದ, ನನ್ನಂತ ವಸ್ತು ಯಾರ ಹತ್ರ ಇರಬಾರ್ದು ಅನ್ನುವಂಥದ್ದು. ಅದ್ರ ಮೇಲೆ ಮೋಹ ಬರ್ತದ, ಇಂಥ ವಸ್ತು ನನ್ನಲ್ಲಿ ಅದಂತ ಮದ ಬರ್ತದ. ಆಮೇಲೆ ಮತ್ಸರ ಬರ್ತದ. ಇವೆಲ್ಲ ಎದರಿಂದ ಬಂತು? ಕಾಮ ಅನ್ನುವಂತ ಇದರಿಂದನೇ ಬಂತು. ಅದೇ ಕಾಮವನ್ನು ಮೊದಲು ತೆಗೆದು ಹಾಕ್ಬಿಟ್ರೆ ಉಳಿದುವೆಲ್ಲ ಬಿದ್ದು ಬಿಡ್ತಾವ. ಅದಕ್ಕ ಹೇಳ್ತಾರಲ್ಲ, ಆಸೆ ಅಳಿದವನೇ ಈಶೆ ಆಗ್ತಾನೆ. ಕಾಮ ತ್ಯಾಗ ಮಾಡ್ಬೇಕು, ಬಿಟ್ಬಿಡೋದು. ಬಯಸುವಂಥದ್ದು ಏನ್ ಎದಕ್ ಬಯಸ್ತೀನಿ ನೀನು? ಅದ್ರಾಗ ಏನ್ ಸುಖ ಐತಿ ಹೇಳ? ಇದ್ದದ್ದೆಲ್ಲ ಇದ್ದಂಗ ಸ್ವೀಕಾರ ಮಾಡು. ಇದ್ದಷ್ಟಾಗ ಜೀವನ ಮಾಡೋದು ಕಲಿಬೇಕು. ಆಸೆಗೆ ಇದ್ದಷ್ಟು ಕಾಲ್ ಚಾಚ್ಬೇಕಂತಾರಲ್ಲ, ಹಂಗ ತೃಪ್ತಿಯಾದ ಜೀವನ. ನಮ್ಗೆ ಬಾರದು ಬಪ್ಪದು ತಪ್ಪದು. ನೀವೆಷ್ಟೇ ಬೇಡಿದ್ರು ಕೂಡ ಬರೋಂಗಿಲ್ಲ. ಬರದೇ ಇರುವಂತದ್ದು ಖಂಡಿತ ಬರೋದಿಲ್ಲ. ಅದಕ್ಕೆ ಆಸೆ ಬಿದ್ದು ಅದಕ್ಕೆ ಜೀವನ ಸವಿಸೋದು ಬೇಕಾಗಿಲ್ಲ. ಪ್ರಯತ್ನ ಪಟ್ಟು ಎಷ್ಟು ಬರುತ್ತೋ ಅಷ್ಟು ಮಾತ್ರ ತೃಪ್ತಿ ಪಡೋದು. ಅದಕ್ಕಿಂತ ಜಾಸ್ತಿ ಬರಂಗಿಲ್ಲ. ಬಿಕ್ಕಿದ್ರು ಬರಂಗಿಲ್ಲ. ದೊಡ್ಡ ಶ್ರೀಮಂತರಾಗಬೇಕಂತ ಆಸೆ ಅದು ಮನಸ್ಸಿಗೆ ಆಗ್ತಾರೇನ? ಆಗಂಗಿಲ್ಲ. ಅದಕ್ಕೆ ಅದ್ರ ಮೇಲೆ ಬಡದಾಡ್ಬೇಡ. ಅದ್ರ ಮೇಲೆ ಬಡದಾಡೋದಕ್ಕಿಂತ ಆ ಮನಸ್ಸನ್ನ ಈ ಕಡೆ ಹಾಕು. ಇದ್ರಲ್ಲಿ ಎಷ್ಟು ಬಡದಾಡ್ತೆ ಅಷ್ಟು ನಿಮ್ಗೆ ಸುಖ ಐತೆ. ಅದ್ರಲ್ಲಿ ಎಷ್ಟು ಬಡದಾಡ್ತೆ ಅಷ್ಟು ದುಃಖ ಐತೆ. ಸಂಸಾರದಲ್ಲಿ ಎಷ್ಟು ಬಡದಾಡ್ತೆ ಅಷ್ಟೇ ದುಃಖ ಅದ. ಪರಮಾರ್ಥದಲ್ಲಿ ಎಷ್ಟು ಬಡದಾಡ್ತೆ ಅಷ್ಟೇ ಸುಖ ಅದ ನಿನಗೆ. ಅದಕ್ಕೆ ಇವ್ ಹೆಂಗದವ? ಬಹಳಷ್ಟು ಇವು ನಾಶ ಆಗ್ತಾವ. ಆದ್ಯ ಅಂತ್ಯ. ಯಾಕಂದ್ರೆ ಇವು ದುಃಖದಿಂದ ಕೂಡಿದಾವ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ ಇವುಗಳಿಂದ ಏನಾಗ್ತದ? ದುಃಖ. ಮತ್ತೆ ಇವು ದೃಶ್ಯ ಆಗ್ಯಾವ, ನಿನ್ನಿಂದ ತಿಳಿಸಿಕೊಳ್ತಾವ. ಅಪೇಕ್ಷೆ ಮಾಡುವಂಥದ್ದು, ಕ್ರೋಧ ನನ್ ಬರೀ ಸುಟ್ಟು ನೋಡ್ರಿ ನನಗೆ ಬಂತು ಅಂದ್ರೆ ನೋಡಬಾರ್ಬೇಕಂತೀವಿ, ಹೌದಿಲ್ಲ? ಇವೆಲ್ಲ ನಮ್ಮಿಂದ ಹರಿಸಿಕೊಡ್ತಾವ, ದೃಶ್ಯವಾಗಿರ್ತಾವ. ಅದಕ್ಕೆ ಇಂಥ ಒಂದು ಮನಸ್ಸು, ಇವೆಲ್ಲವುಗಳನ್ನು ಕೂಡ್ಕೊಂಡಂತ ಮನಸ್ಸು. ಮತ್ತೆ ಈ ಮನಸ್ಸು ದಶೇಂದ್ರಿಯಗಳ ಒಡೆಯ ಅಂತ ಹೇಳ್ತಾರೆ. ಇವು ಇಂದ್ರಿಯಗಳನ್ನು ಕೂಡ ಬಳಸ್ಕೊಂಡು ಅಲ್ಲಿ ಸುಖವನ್ನು ಹುಡುಕ್ಲಕ್ ಶುರುವಾಗಿರ್ತದ ಅದರದ್ದು. ಅದಕ್ಕೆ ಇದು ಷಡ್ಭಾ. ಯಾಕಂದ್ರೆ ಈ ಮನಸ್ಸು ಅರಿಷಡ್ ವರ್ಗಗಳಿಂದ ಕೂಡ್ಯದ. ಇದು ದುಃಖದಿಂದ ಕೂಡ್ಯದ. ಅದಕ್ಕೆ ಈ ಮನೋಮಯ ಕೋಶ ಆತ್ಮ ಆಗಕ್ ಸಾಧ್ಯ ಇಲ್ಪ ಅಂತ ಹೇಳ್ತಾರೆ. ಇದು ಹೆಂಗದ? ಅನಾತ್ಮದಿಂದ ಕೂಡ್ಯದ. ಯಾಕಂದ್ರೆ ಮತ್ತೆ ಈ ವಿಜ್ಞಾನಮಯ ಕೋಶ ಅಂತ ಬುದ್ಧಿ ಹೇಳ್ಸ್ಕೊತದ. ಬುದ್ಧಿ ಕೂಡ ಪಂಚ ಜ್ಞಾನೇಂದ್ರಿಯಗಳಿಂದ ಕೂಡ್ಯದ. ಇದು ಕೂಡ ಇದು ಕರ್ತೃತ್ವ, ನಾನು ಮಾಡಿದೆ ಅನ್ನುವಂಥ ಒಂದು ಲಕ್ಷಣ ಉಳ್ಳದ್ದು. ಅದು ಮಾಡುವಂತ ನಿಶ್ಚಯ ಮಾಡುವಂಥದ್ದು. ಈ ಮನಸ್ಸಿನ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ತಾ ಇರ್ತದ್ರೆ ಒಂದು ನಿಶ್ಚಯ ಮಾಡುವಂತ ಅದೇ ಮನಸ್ಸೇ ಬುದ್ಧಿಯಾಗಿ ಪರಿವರ್ತನೆ ಆಗ್ತದ. ಅದೇ ಒಂದು ವಿಕಾರ ಆಗ್ತಾ ಬರುವಂತದ್ದು ಇದು ವಿಜ್ಞಾನಮಯ ಕೋಶ ಅಂತ. ಇದಾದ್ರೂ ಕೂಡ ಏನದ? ವಿಜ್ಞಾನಮಯ ಕೋಶ ಕೂಡ ಇದು ಸಂಸಾರಕ್ಕೆ. ಇದು ಹೆಂಗಾದ್ರೆ ಇದಕ್ಕೂ ಏನ್ ಜಡವಾಗಿರುವಂತದ್ದು, ಬುದ್ಧಿ ಕೂಡ ಜಡವಾಗಿರುವಂಥದ್ದು. ಆದ್ರೆ ಇದ್ರದ್ದು ಏನಂತಂದ್ರ ಇದು ಕೂಡ ಪ್ರಕೃತಿಯ ವಿಕಾರಾತ್ಮಕವಾಗಿ ಬಂದಂತ ಬುದ್ಧಿ. ಇದು ಜಡದಿಂದ ಕೂಡ್ಯದು. ಇದು ಕೂಡ ಇದು ಆತ್ಮನಂತಾನೆ ವರ್ತನೆ ಮಾಡ್ತದೆ ಇದು. ಆದ್ರ ಆತ್ಮನ ಒಂದು ಪ್ರತಿಬಿಂಬ ಇದ್ರಾಗ ಆ ಒಂದು ಆತ್ಮನ ಒಂದು ಶಕ್ತಿ ತಗೊಂಡೇ ಇದು ವ್ಯವಹಾರ ಮಾಡ್ತದೆ. ಇದು ಕೂಡ ಯಾಕಂದ್ರ ಆ ಚೈತನ್ಯದ ಒಂದು ಪ್ರತಿಬಿಂಬ ಈ ಬುದ್ಧಿ ತಗೊಂಡಕ್ಕೆ ಇದು ವ್ಯವಹಾರ ಮಾಡಕತ್ತದ. ನಾನೇ ಮಾಡಕತ್ತೀನಿ, ನಾನೇ ಶ್ರೇಷ್ಠ ಅನ್ನಂಗೆ ಇದು ಮಾಡಕತ್ತದ ಬುದ್ಧಿ. ಒಂದು ನಿಶ್ಚಯ ಮಾಡ್ತದ. ಯಾಕಂದ್ರೆ ಈ ಬಹಳಷ್ಟು ದೇಹ ಮತ್ತೆ ಇಂದ್ರಿಯಾದಿಗಳಲ್ಲಿ ಯಾವಾಗ್ಲೂ ನಾನೇ ಶ್ರೇಷ್ಠ ಅನ್ನುವಂತ ಅಭಿಮಾನ ಮಾಡ್ತದೆ ಇದು ಬುದ್ಧಿ. ಎಲ್ಲದಕ್ಕೂ ನಾನೇ ಕಾರಣ. ಯಾಕಂದ್ರೆ ಅಹಂಕಾರ ಸ್ವಭಾವದಿಂದ ಕೂಡಿದ ಜೀವನು ಸಕಲ ವ್ಯವಹಾರಗಳನ್ನು ಒತ್ತುಕೊಂಡು ನೋಡ್ರಿ, ಇಂಥ ಒಂದು ಜೀವಾತ್ಮ ನೋಡ್ರಿ, ಇಂಥ ಅಹಂಕಾರ ಭಾವದಿಂದ ನಾನೇ ಕಾರಣ. ಈ ಬುದ್ಧಿ ಏನು ಅಹಂಕಾರ ಮಾಡ್ತದ ನೋಡ್ರಿ,
ಎಲ್ಲ ನನ್ನಿಂದನೇ ಆಗ್ತದ, ನಾನೇ ಜ್ಞಾನವಂತ, ನಾನೇ ಇಂಥವಂತ ಅಭಿಮಾನ ಮಾಡುವಂಥದ್ದು ಈ ಬುದ್ಧಿ ಅಹಂಕಾರ. ಅಲ್ಲಿ ಈ ಬುದ್ಧಿನೇ ಅಹಂಕಾರ. ಯಾಕಂದ್ರ ಇಂಥ ಅಹಂಕಾರ ಸ್ವಭಾವದಿಂದ ಕೂಡಿದಂತ ಜೀವಾತ್ಮ ಸಕಲ ವ್ಯವಹಾರಗಳನ್ನು ಒತ್ತುಕೊಂಡು ಇಲ್ಲಿ ಯಾಕಂದ್ರೆ ಪಾಪ ಪುಣ್ಯ ಕರ್ಮಗಳನ್ನ ಮಾಡ್ತಾ ಅವುಗಳ ಫಲವನ್ನ ಭೋಗಿಸ್ತಾ ಇರ್ತಾನೆ. ಮತ್ತೆ ಜೀವನು ಏನು ವಿಜ್ಞಾನಮಯ, ಯಾಕಂದ್ರ ಈ ಕೋಶ ಉಪಾಧಿಯಿಂದ, ವಿಜ್ಞಾನಮಯ ಕೋಶದ ಒಂದು ಉಪಾಧಿ ಇಟ್ಕೊಂಡು ನಾನಾ ಪ್ರಕಾರ ಏನು ಇಹಲೋಕ ಪರಲೋಕ ಅನೇಕ ಗರ್ಭಗಳಲ್ಲಿ ಬರುವಂಥದ್ದು ಈ ಬುದ್ಧಿನೇ ನೋಡ್ರಿ. ಯಾಕಂದ್ರೆ ಈ ಜೀವನು ವಿಜ್ಞಾನಮಯ ಕೋಶ ಉಪಾಧಿಯನ್ನ ತಗೊಂಡು ಅನೇಕ ಗರ್ಭಗಳಲ್ಲಿ ಬರ್ತದ. ಇಹಲೋಕ ಪರಲೋಕ ಜಾಗ್ರ ಸ್ವಪ್ನ ಅವಸ್ಥೆಗಳಿಗೆ ಹೋಗ್ತದ, ಬರ್ತದ, ಸುಖ ದುಃಖಗಳನ್ನು ಅನುಭವಿಸ್ತದ. ಯಾಕಂದ್ರೆ ಈ ರೀತಿ ಈ ಒಂದು ವಿಜ್ಞಾನಮಯ ಕೋಶವು ಬಹಳಷ್ಟು ಚೈತನ್ಯದ ಸಮೀಪ ಇರುವಂಥದ್ದು. ಇದು ಎಲ್ಲಾ ವಸ್ತುಗಳನ್ನು ಪ್ರಕಾಶ ಮಾಡ್ತದ ಚೈತನ್ಯದ ಒಂದು ಬೆಳಕು ತಗೊಂಡು ಈ ಬುದ್ಧಿ. ಮತ್ತೆ ಎಲ್ಲಕ್ಕೂ ಕಾರಣಕ್ಕ ಇಷ್ಟೆಲ್ಲ ಸಂಸಾರ ಕಾರಣವಾಗಿರುವಂಥದ್ದು ಇದೇ ಬುದ್ಧಿ. ಅದಕ್ಕೆ ಮತಿಗೆ ಮಂಗಳವಾದ ಉತ್ತಮರ ಸಂಘ ಬುದ್ಧಿ ಎಲ್ಲಕ್ಕೂ ಮೇಲ ಮಟ್ಟದ್ದು. ನಾನೇ ಆತ್ಮ ಅನ್ನಂಗ್ ಪ್ರದರ್ಶನ ಮಾಡ್ತಾ ಇದ್ದಾನೆ ನಮ್ಮ ಶರೀರದಲ್ಲಿ. ಅದಕ್ಕ ಈ ದೇಹ ಸಂಬಂಧಿಗಳಂತ ಯಾವುದು ದೇಹಕ್ಕೆ ಸಂಬಂಧ ವರ್ಣ ಆಶ್ರಮಗಳು. ಇಲ್ಲಿ ಏನ್ ಹೇಳ್ತಾರ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥದ್ದು ವರ್ಣಗಳು. ಆಶ್ರಮ ಅಂದ್ರ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ. ಇವುಗಳ ಧರ್ಮ ಕರ್ಮ ಗುಣಾದಿಗಳನ್ನ ಕುರಿತು ಇವು ಸತ್ಯ ಅಂತ ತಿಳ್ಕೊಂಡು ಇವುಗಳ ಮೇಲೆ ಅಭಿಮಾನ ಮಾಡ್ತಾನೆ. ಇವೆಲ್ಲ ಎದಕ್ ಸಂಬಂಧ ಅದಾವಪ್ಪ ಅಂದ್ರೆ ದೇಹದ ಸಂಬಂಧಗಳು. ಇವು ಆತ್ಮನಿಗೆ ಸಂಬಂಧ ಇಲ್ಲ. ಇವು ವರ್ಣಾಶ್ರಮಗಳು ಆತ್ಮನಿಗೆ ಸಂಬಂಧ ಇಲ್ಲ. ಇದು ಜೀವತ್ವ ಭಾವದಲ್ಲಿ ಬರ್ತದೆ. ಈ ಜೀವನ ಕೆಲಸಗಳು ಇವೆಲ್ಲ ಬಂದು ಇಲ್ಲಿ ಭೂಮಿಗೆ ಬಂದು ಬಿದ್ದು ಅಜ್ಞಾನದಲ್ಲಿ ಬಿದ್ದುಕೊಂಡು ಅದಾಯ್ತು ಇದಾಯ್ತು ಅಂತ ಎಲ್ಲ ಸೃಷ್ಟಿ ಮಾಡ್ಕೊಂತ ಕುಂತಾನೆ ಜೀವಾತ್ಮ. ಇದೆಲ್ಲ ಯಾವ್ದಕ್ ಸಂಬಂಧಪಟ್ಟದ್ದು ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಆತ್ಮನಿಗೆ ಸಂಬಂಧ ಇಲ್ಲ. ಇವು ಯಾವ ಸಂಬಂಧ ಇಲ್ಲ. ಈ ರೀತಿ ಇವೆಲ್ಲ ವರ್ಣಾಶ್ರಮ ಧರ್ಮ ಕರ್ಮ ಗುಣಾದಿಗಳನ್ನ ಕುರಿತು ಅಭಿಮಾನ ಮಾಡುವಂಥದ್ದು ಬುದ್ಧಿ ಕೆಲಸ ಇದೆ. ಈ ವಿಜ್ಞಾನಮಯ ಕೋಶಕ್ಕೆ ಸಾಕ್ಷಿಯಾದಂಥವನು ಯಾರಪ್ಪ ಅಂತಂದ್ರ ಪ್ರತ್ಯೇಗಾತ್ಮನು. ಅಂದ್ರ ಚೈತನ್ಯ ಸ್ವರೂಪ, ನಿನ್ನ ಸ್ವರೂಪ ಪ್ರತ್ಯೇಗಾತ್ಮ ಸ್ವರೂಪ. ಯಾಕಂದ್ರ ಈ ಮಿಥ್ಯಾತ್ಮಕ ಈ ಕೋಶಗಳೇನದಾವ ಈ ಉಪಾದಿಯಿಂದ ಜೀವ ಭಾವವನ್ನ ಹೊಂದಿ ಏನಾಗ್ಯದ ಇವೆಲ್ಲ ಉಪಾಧಿಗಳಿಂದ. ಈಗ ಶಿವ ಈಶ್ವರ ಮಹೇಶ್ವರ ಅಂತ ನಾವ್ ಹೇಳ್ತೀವಿ. ಜಗತ್ತಿಷ್ಟೆಲ್ಲ ತರತರವಾಗಿ ಕಾಣಿಸ್ತದಲ್ಲ. ಎಲ್ಲಿ ಆ ಶಿವನ ಕ್ರಿಯೆ ಆಗಿರ್ಬೋದು, ಜೀವಾತ್ಮನ ಕ್ರಿಯೆ ಎಲ್ಲ ನಮ್ಮೊಳಗ ನಡೆದಾವಿಲ್ಲಿ. ಜಗತ್ತಿನ ಸೃಷ್ಟಿ ಇವೆಲ್ಲ ಕ್ರಿಯೆಗಳೇನ್ ನಡೀತಾ ಇದ್ದಾವಲ್ಲ ಅದು ಈಶ್ವರನ ಕೆಲಸ. ಈಶ್ವರ ಪ್ರಪಂಚ ಅದು ಈಶ್ವರನ ಕೆಲಸ. ಯಾಕತ ಪಾಪ ಆತ ಏನಂದ್ರ ಬಹಳ ಪರಿಶುದ್ಧವಾದಂತ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ಮಾಯೆಯಲ್ಲಿ ಪ್ರತಿಬಿಂಬಿಸ್ತು. ಈ ಕನ್ನಡಿ ಒಳಗ್ ಮುಖ ನೋಡ್ಕೊಂಡಿರೋದಿಲ್ಲ, ಹಂಗ ಮಾಯೆಯಲ್ಲಿ ಪರಬ್ರಹ್ಮನ ಒಂದು ಪ್ರತಿಬಿಂಬಿಸ್ತದಕ್ಕಾಗಿ ಈ ಜಗತ್ತೆಲ್ಲ ಏನಾಕತ್ತದ ತರತರವಾಗಿ ಕಾಣಕತ್ತದ. ಉಪಾಧಿ ಮಾಯ ಉಪಾಧಿ ಇದ್ದದಕ್ಕಾಗಿ ಈ ಜಗತ್ತಿನ ಕ್ರಿಯೆ ಮಾಡಾಕತ್ತಾನ. ಈತ ಅಜ್ಞಾನದಲ್ಲಿ ಬಿದ್ದಾನ. ಅದೇ ಒಂದು ಪ್ರತಿಬಿಂಬ ಎಲ್ಲಿ ಬಿತ್ತು? ಮತ್ತೆ ಅಜ್ಞಾನದಲ್ಲಿ ಬಿತ್ತು. ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದಾಗ ಇದು ಜೀವಾತ್ಮ ಅನ್ಸ್ಕೊಂಡ. ಈತ ಸುಖಕ್ಕ ದುಃಖಕ್ಕ ಗುರಿ ಅದೇ, ನಾ ಸಣ್ಣವದೀನಿ, ದೇವ್ರು ದೊಡ್ಡವದಾನ, ನಾ ಸಾಯ್ತೀನಿ, ನಾ ಊಟತೀನಿ, ನನಗ್ ರೋಗ ಬರ್ತದ, ರುಜಿನ ಬರ್ತದ, ಈ ಶರೀರ ನಾನು ಅನ್ಕೊಂಡು ಇವಾಗ ಕುಂತಾನ ಜೀವಾತ್ಮ. ಆದ್ರ ಮಾಯ ಉಪಾಧಿಯನ್ನ ತೆಗೆದಾಕು, ಅವಿದ್ಯೆಯ ಉಪಾಧಿಯನ್ನ ತೆಗೆದಾಕು, ಅಂತಃಕರಣದ ಉಪಾಧಿಯನ್ನ ತೆಗೆದಾಕು. ಎರಡು ತೆಗೆದು ಹಾಕಿದಾಗ ಜೀವಾತ್ಮ ಬೇರೆಲ್ಲ ಶಿವ ಬೇರೆಲ್ಲ ಎರಡು ಒಂದೇನೆ ಇರೋದು. ಹಂಗಾಗಿ ಈತ ಏನ್ ಮಾಡ್ಯಾನ, ನಿತ್ಯದಿಂದ ಕೂಡಿದಂತ ಸಾಕ್ಷಿಯಾದ ಪ್ರತ್ಯೇಗಾತ್ಮ ಸ್ವರೂಪ ನೀನೇ ಇರುವಂಥದ್ದು. ಈ ಮಿಥ್ಯಾತ್ಮಕವಂತ ಈ ಕೋಶಗಳ ಒಂದು ಉಪಾಧಿ ಏನದ, ಈ ಉಪಾಧಿಯನ್ನು ಹೊಂದಿ ಇದೇ ಜೀವ ಭಾವವನ್ನ ಹೊಂದಿ ಪ್ರತ್ಯೇಗಾತ್ಮನು
ಈ ಮಿಥ್ಯಾತ್ಮಕವಾದಂತಹ ಕೋಶ ಉಪಾಧಿಯಿಂದ ಜೀವ ಭಾವವನ್ನ ಒಂದೇ ನಿತನೆ ಒಂದೇ. ನಾನು ಬ್ಯಾರೆ ಇದೀನಿ, ದೇವ್ರು ಬ್ಯಾರೆ ಅದ, ದೇವ್ರ ಪೂಜೆ ಮಾಡಿಸಿಕೊಳ್ಳುವಂಥದ್ದು, ನಾ ಪೂಜೆ ಮಾಡುವಂಥವ್ನು ಅಂತ ಹಿಂಗ್ ಭ್ರಾಂತಿ ಆಗ್ಬಿಡ್ತಿದಕ್ಕೆ. ಇರೋದಿರೋದು ಅದು ಸ್ವರೂಪ ಇದು ಸ್ವರೂಪ ಒಂದೇ ಅದು ಇರೋದು. ಆದ್ರ ಈ ಮಿಥ್ಯದಿಂದ ಕೂಡಿದ ಅನಾತ್ಮ ವರ್ಗದ ಜೊತೆ ಇದು ಫ್ರೆಂಡ್ ಮಾಡಿಬಿಡ್ತಿದ್ದು. ಫ್ರೆಂಡ್ ಮಾಡಿ ನಿನಗ ನೀ ನನಗಂತ ಅಂದು ಈ ಉಪಾಧಿಗಳನ್ನು ಹಿಡ್ಕೊಂತ ಸಂಘ ದೋಷದಿಂದ ಇದಕ್ಕೆ ಭ್ರಾಂತಿ ಆಗ್ಬಿಡ್ತು ನೋಡ್ರಿ. ಇದ್ರ ಸಂಘ ಮಾಡಿ ಇದು ಭ್ರಾಂತಿ ಆಗ್ಬಿಡ್ತು ಇದಕ್ಕೆ. ಅದಕ್ಕೆ ಇದು ನಾನು ಬ್ಯಾರೆ ಅದೀನಿ ಅಂತ ಕುಂತ ಬಿಡ್ತದೆ. ಮತ್ತೆ ಇದನ್ನ ಹೇಳೋದಕ್ಕೆ ಗುರುಗಳು ಬರ್ಬೇಕಾಯ್ತು. ಇಷ್ಟೆಲ್ಲ ಉಪನಿಷತ್ತುಗಳು ಬಂದು ಇದಕ್ಕೆ ಈ ತರ ಅದಕ್ಕೆ ಇದು ಸುಮ್ಮಿದ್ರೆ ಏನಾಗ್ತಿರ್ಲಿಲ್ಲ. ಇದು ಮಿಥ್ಯವಾದಂತ ಈ ಕೋಶ ಉಪಾಧಿಗಳನ್ನ ಆತ್ಮ ವರ್ಗ ನಾನು ಅಂತ ಅದ್ರ ಸಂಘ ಮಾಡ್ಬಿಡ್ತಿದ್ದು ಮಾಡ್ಬಿಟ್ಟು ನಾ ಜೀವಾತ್ಮ ಅದೀನಿ, ನಾ ಸಾಯ್ತೀನಿ ಉಡ್ತೀನಿ ಅಂತ ಇದು ಮಾಡ್ಕೊಂಡು ಯಾರು ಹೇಳಿದ್ರೆ ಇದು ಭ್ರಮೆ ಹೋಗೋವಲ್ದು ಇದಕ್ಕೆ. ಅದಕ್ಕಾಗಿ ವೇದ ಉಪನಿಷತ್ತುಗಳು ಬಂದವು. ಅದು ಬಂದ್ರು ಕೂಡ ನೀವು ಕೆಲಿಲಿಲ್ಲ ಮಣಿಲಿಲ್ಲ. ಈ ಅಡವಟ್ಟು ಮಾಡ್ಕೊಳಕ್ ಹತ್ತಿಬಿಟ್ಟು ಏನೇನೋ ಅದು ಬರ್ದದ್ದು ಪರಮಾತ್ಮ ಬರ್ದದ್ದೇ ಒಂದು, ಇವು ತಿಳ್ಕೊಳ್ಳೋದೇ ಒಂದು. ಹಂಗಾಗ್ಬಿಟ್ಟು ತೋತು ಇದು ಯಾಕೋ ಬಗೆಹರ್ದಂಗೆ ಕಾಣಂಗಿಲ್ಲ ಅಂತ ಪರಮಾತ್ಮನೇ ಗುರು ಸ್ವರೂಪಕ್ಕೆ ಬಂದು ಹೇಳಕ್ ಶುರು ಮಾಡಿದ. ಇಲ್ಲಿ ಯಾಕೆ ಅಂದ್ರೆ ಇದಕ್ಕೆ ಭ್ರಮೆ ಹಿಡಿದದಲ್ಲ, ಇದು ಕುಂತದಿದು ಜೀವಾತ್ಮ ಅನ್ಕೊಂತ ಕುಂತದಿದು. ಜೀವಾತ್ಮ ಅಲ್ಪ, ನೀನು ಪರಮಾತ್ಮ ಇದೆ ಅಂತ ಹೇಳಕ್ಕೆ ಇಷ್ಟೆಲ್ಲ ಬಂದಾವು, ನೀನು ಭ್ರಮೆ ಹೋಗ್ಲಾಡ್ಸಕ್ಕೆ ಬಂದಾವು ಅಂತ ಇಲ್ಲಿ ಹೇಳ್ತಾ ಟೈಮ್ ಐತೆನ. ಈ ರೀತಿ ಕಬ್ಬಿಣದ ಉಪಾದಿಯಿಂದ ಅಗ್ನಿ ಅನೇಕ ಆಕಾರ ಕಾಣ್ತದೆ. ಅದ್ರಂಗ ಇದು ಮಿಥ್ಯವಾದಂತಹ ಈ ಕೋಶ ಉಪಾದಿಯಿಂದ ಜೀವ ಭಾವವನ್ನ ಹೊಂದಿ ಇದು ಭ್ರಮೆಗೆ ಒಳಗಾಯಿತು. ಈ ರೀತಿ ಪರಮಾತ್ಮ ಯಾವಾಗ್ಲೂ ಒಂದೇ ರೂಪನಾಗಿದ್ದಾನಪ್ಪ, ಈ ರೀತಿ ಇಲ್ಲಿ ಹೇಳುವಂಥದ್ದು. ಇದನ್ನ ಹಿಡ್ಕೊಂಡು ನಾ ಸ್ವಲ್ಪ ಐತಿ, ನಾಳೆ ಮಾತಾಡೋಣ. ಬಡ ಹೇಳಿ ಮುಗಿಸಿದ್ರ ಅರ್ಥ ಆಗಂಗಿಲ್ಲ. ಅರ್ಥ ಆಗಂಗ ಹೇಳಿದ್ರೆ ಒಳ್ಳೇದು. ಹಂಗಾಗಿ ನಿಧಾನ ಇನ್ನೊಂದ್ ಸ್ವಲ್ಪ ಇದನ್ನ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ನಾಳೆ ವಿಚಾರ ಮಾಡೋಣ. ಒಂದೆರಡು ಮಂದಿ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.